ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುನಿಧಿ. ಆಲ್ರೆಡಿ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಚಾನಲ್‌ನಿಂದ ಯು.ಜಿ.ಸಿ ನೆಟ್ ಎಕ್ಸಾಮ್‌ಗೆ ಕ್ಲಾಸಸ್‌ನ ಅಪ್ಲೋಡ್ ಮಾಡ್ತೀವಿ ಅಂತ. ಈಗ ನಾನು ಮೆಗಾ ಮ್ಯಾರಥಾನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಫೋರ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನನ್ನ ಕ್ಲಾಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಪಾಯಿಂಟ್ಸ್‌ನ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಏನು ಅಂತಂತಂದ್ರೆ, ನಾನು ಸ್ಲೈಡಲ್ಲಿ ಎಲ್ಲ ಪ್ರತಿಯೊಂದನ್ನು ಟೈಪ್ ಮಾಡಿ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದು ಕಾನ್ಸೆಪ್ಟ್ ಹೇಳಿ ವಿವರಣೆನ ಕ್ಲಾಸಲ್ಲಿ ಹೇಳ್ಬೋದು. ಮತ್ತೆ ಕೆಲವೊಂದು ಕಾನ್ಸೆಪ್ಟು ಹೇಳ್ತಿದ್ದಾಗ ಬೇರೊಂದು ಕಾನ್ಸೆಪ್ಟ್ಸು ನೆನಪಾಗ್ತಾ ಇರುತ್ತೆ. ಅದಕ್ಕೆ ಯಾರು ಸ್ಕಿಪ್ ಮಾಡ್ದಿರ ವಿಡಿಯೋನ ಫುಲ್ ಕೇಳಿಸ್ಕೊಳ್ಳಿ. ಎಲ್ಲ ಲೈನ್ಸು, ಎಲ್ಲ ವರ್ಡ್ಸು ಎಕ್ಸಾಮ್ಸ್‌ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಯಾವುದನ್ನು ಅನ್ನೆಸೆಸರಿಯಾಗಿ ಹೇಳೋದಿಲ್ಲ. ಏನು ಇಂಪಾರ್ಟೆಂಟ್ ಅದನ್ನಷ್ಟೇ ಹೇಳ್ತೀನಿ. ಬಿಕಾಸ್ ಟೈಮ್ ತುಂಬ ಕಡಿಮೆ ಇದೆ ಎಕ್ಸಾಮ್‌ಗೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಕ್ಲಾಸ್ ಮಾಡ್ತಾ ಇರ್ತೀನಲ್ವಾ, ನಿಮ್ಗೆ ಯಾರಿಗಾದ್ರೂ ಡೌಟ್ ಬಂದ್ರೆ, ಇಲ್ಲ ಯಾವುದಾದ್ರು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಮತ್ತೆ ಕಾಮೆಂಟ್ ಮಾಡಿರಿ. ನಾನು ಅದನ್ನ ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಶಾರ್ಟ್ ವಿಡಿಯೋ ಮಾಡಿರ್ತೀನಿ. ನಾವು ಯಾವುದೇ ಒಂದು ಟಾಪಿಕ್‌ನ ಅಥವಾ ಯೂನಿಟನ್ನು ಓದ್ತಾ ಇದ್ದಾಗ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇರುತ್ತೆ. ಪ್ರತಿಯೊಂದು ಯೂನಿಟಲ್ಲಿನೂ ಕೆಲವೊಂದು ಏರಿಯಾಸ್‌ನ ಪಾಯಿಂಟ್ ಔಟ್ ಮಾಡಿದ್ದೀನಿ. ಅಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತಂದ್ರೆ, ಈಗ ಯೂನಿಟ್ 8ಅಲ್ಲಿ ತೆಗೆದುಕೊಂಡ್ರೆ ಫಸ್ಟ್ ಟಾಪಿಕ್ ಬಂದು ಫುಲ್ ಸಿಲೆಬಸ್‌ನ ಕವರ್ ಮಾಡಬೇಕು. ಫುಲ್ ಸಿಲೆಬಸ್‌ನ ಯಾಕೆ ಕವರ್ ಮಾಡಬೇಕು ಅಂದರೆ, ಪ್ರತಿಯೊಂದು ಯೂನಿಟಲ್ಲೂ ನಮಗೆ ಕ್ವೆಶನ್ಸ್‌ನ ಕೇಳ್ತಾರೆ ಅಲ್ವಾ. 10 ಕ್ವೆಶನ್ಸ್‌ಗೆ 20 ಮಾರ್ಕ್ಸ್. ಸೊ ನಾವು 10 ಕ್ವೆಶನ್ಸ್‌ನೂ ಸಾಲ್ವ್ ಮಾಡಬೇಕು ಅಂದರೆ ಫುಲ್ಲು ಸಿಲೆಬಸ್ ನಮ್ಗೆ ಗೊತ್ತಿದ್ರೆ ಮಾತ್ರ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಫುಲ್ ಸಿಲೆಬಸ್‌ನ ಕವರ್ ಮಾಡಬೇಕು. ಎಲ್ಲ ಫುಲ್ಲು ಸಿಲೆಬಸ್ಸಲ್ಲಿ ಓದಿದ್ಮೇಲೆನೂ 100% ನಾವು 10 ಕ್ವೆಶನ್ನ ಸಾಲ್ವ್ ಮಾಡ್ತೀವಿ ಅಂತಂದರೆ ಖಂಡಿತ ಇಲ್ಲ. ಯಾವುದೋ ಒಂದು ಕ್ವೆಶನ್ ಅಂತೂ ಮಿಸ್ ಆಗ್ಬೋದು. ದಟ್ಸ್ ಓಕೆ. ಆದರೆ ನಾವು 9 ಕ್ವೆಶನ್ಸ್ ಅಂತೂ ನಾವು ಕ್ಲಿಯರ್ ಮಾಡ್ತೀವಲ್ವಾ, ಅದಕ್ಕೆ ಫುಲ್ ಸಿಲೆಬಸ್‌ನ ಕವರ್ ಮಾಡಬೇಕು. ಇದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಬಂದ್ಬಿಟ್ಟು ಥಿಂಕರ್ಸು. ಪ್ರತಿಯೊಂದು ಯೂನಿಟಲ್ಲೂ ಬೇರೆ ಬೇರೆ ಥಿಂಕರ್ಸ್‌ನ ನಾವು ನೋಡ್ಬೋದು. ಇವ್ರು ಬಂದು 26 ಥಿಂಕರ್ಸ್ ಅಂದರೆ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಇವರು ಆ ಯೂನಿಟ್, ನೀವು ಯಾವ ಯೂನಿಟ್‌ಗೆ ಓದ್ತಾ ಇದ್ದೀರೋ ಆ ಯೂನಿಟ್‌ಗೆ ಸಂಬಂಧಿಸಿದಂತೆ ಥಿಂಕರ್ಸ್‌ನ ನಾವು ನೋಡ್ತೀವಿ. ಆ ಥಿಂಕರ್ಸ್ ಕೊಟ್ಟಿರುವ ಥಿಯರೀಸ್ ಏನು, ಆ ಥಿಂಕರ್ಸ್ ಕೊಟ್ಟಿರೋ ಕಾನ್ಸೆಪ್ಟ್ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್‌ಗೆ. ಅದ್ರ ಬೇಸ್ ಮೇಲೇನೋ ಕ್ವೆಶನ್ ಬರುತ್ತೆ. ನೆಕ್ಸ್ಟ್ ಏರಿಯಾ ಬಂದು ಬುಕ್ಸ್ ಆ್ಯಂಡ್ ಆಥರ್ಸ್. ಇತ್ತೀಚಿನ ದಿನಗಳಲ್ಲಿ ತುಂಬ ಕ್ವೆಶನ್ಸ್ ಬರ್ತಾ ಇರುವ ಏರಿಯಾ ಯಾವುದು ಅಂತಂತಂದರೆ ಅದು ಬುಕ್ಸ್ ಮತ್ತು ಆಥರ್ಸ್. ಅದರಲ್ಲೂ ಕಾಂಪಿಟೇಷನ್ ಜಾಸ್ತಿ ಆದಂತೆಲ್ಲ ನಮಗೆ ಕ್ವೆಶನ್ಸ್ ಯಾವ ರೀತಿ ಕೇಳ್ತಿದ್ದಾರೆ ಅಂದರೆ, ಇಯರ್ ವೈಸೂ ಕ್ವೆಶನ್ಸ್ ಬರ್ತಾ ಇದ್ದಾವೆ. ಅದಕ್ಕೆ ಬುಕ್ಸಲ್ಲಿರುವಂತಹ ಇಯರ್ಸು ಮತ್ತು ಆರ್ಡರ್ ವೈಸು ನಾವು ನೆನಪಿಟ್ಕೊಳ್ಳೋದು ತುಂಬ ಅವಶ್ಯಕತೆ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ಗೋಸ್ಟ್ ಮ್ಯಾರೇಜ್ ಅಂತ ಕಾನ್ಸೆಪ್ಟ್ ಇದೆ ಅಂದ್ಕೊಳ್ಳಿ. ಅದನ್ನ ಯಾರು ಕೊಟ್ಟಿದ್ದು ಕಾನ್ಸೆಪ್ಟ್ ಅಂತ ಕೇಳ್ಬೋದು. ಈ ರೀತಿ ಕ್ವಶನ್ಸು ಕೇಳ್ತಾರೆ. ಸಮ್ಟೈಮ್ಸ್ ಕಾನ್ಸೆಪ್ಟ್ಗೆ ಮೀನಿಂಗ್ ಸಹ ಕೇಳ್ತಾರೆ. ಅದಕ್ಕೆ ನಾವು ಕಾನ್ಸೆಪ್ಟ್ಸ್ನ ಸಪ್ರೇಟಾಗಿ ಓದಿದ್ರೂ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ಜಿ.ಕೆ. ನಮ್ಮ ಸೋಷಿಯಾಲಜಿಯಲ್ಲಿ ಎಲ್ಲ ಯೂನಿಟ್ಸಲ್ಲೂ ಫಸ್ಟ್ ಯೂನಿಟ್ ಬಿಟ್ಟು ಬೇರೆ ಎಲ್ಲ ಯೂನಿಟ್ಸಲ್ಲೂ ಸೆಕೆಂಡಿಂದ 10th ಯೂನಿಟ್ವರೆಗೂ ಜಿ.ಕೆಯನ್ನು ಸಪ್ರೇಟಾಗಿ ನಾವು ನೋಡ್ಬೋದು. ಇತ್ತೀಚೆಗೆ ಒಂದು 3-4 ಕ್ವೆಶನ್ ಆದರೂ ಜಿ.ಕೆ ಕಂಪಲ್ಸರಿ ಬರ್ತಾ ಇದೆ. ಅದಕ್ಕೆ ಎಲ್ಲ ಯೂನಿಟಲ್ಲಿರುವ ಜಿ.ಕೆಯನ್ನು ಓದೋದು ಇಂಪಾರ್ಟೆಂಟ್ ಆಗಿದೆ. ಲಾಸ್ಟ್ ಬಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಬ್ಯಾಂಕ್. ನಾವು ಇಷ್ಟೆಲ್ಲ ಓದಿದ್ದಾದ್ಮೇಲೆ, ಈ ಏರಿಯಾಸ್ನೆಲ್ಲ ಕವರ್ ಮಾಡಿದ್ದಾದ್ಮೇಲೆ ಕ್ವೆಶನ್ ಬ್ಯಾಂಕ್ ನೋಡೋದ್ರಿಂದ ನಾವು ಎಲ್ಲಿ ಮಿಸ್ ಮಾಡ್ಕೊಂಡಿದ್ದೀವಿ, ಯಾವ ಕ್ವೆಶನ್ ತಪ್ಪು ಮಾಡ್ತಿದ್ದೀವಿ, ಯಾವ ಪೋರ್ಷನಲ್ಲಿ ನಾವು ವೀಕ್ ಇದ್ದೀವಿ, ಅದನ್ನ ಹೇಗೆ ಕವರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಬ್ಯಾಂಕನ್ನು ಲಾಸ್ಟಲ್ಲಿ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಬೇಕಾದರೆ ನೋಟ್ಸ್ ಮಾಡುವಾಗ ಈ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಪಿಕ್ ಮಾಡಿಕೊಂಡು ನೋಟ್ಸ್ ಸಹ ಮಾಡ್ಬೋದು. ಹೇಗೆ ಅಂತಂದರೆ, ಫುಲ್ ಸಿಲೆಬಸ್ ನೋಟು ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ. ಇಲ್ಲ ಅಂತಂದರೆ ಫುಲ್ ಸಿಲೆಬಸ್ ನೋಟ್ಸ್ನ ಮಾಡಬೇಡಿ ಫಸ್ಟ್. ಸೆಕೆಂಡ್ ಬಂದ್ಬಿಟ್ಟು ಅದರಲ್ಲಿರೋ ಥಿಂಕರ್ಸ್ ಹೆಸರು ಬರೀರಿ. ಪಕ್ಕದಲ್ಲಿ ಆ ಥಿಂಕರ್ಸ್ ಏನು ಕಾನ್ಸೆಪ್ಟ್ ಹೇಳಿದ್ದಾರೆ, ಇಲ್ಲ ಅವ್ರ ಥಿಯರಿ ಏನು, ಇಷ್ಟನ್ನು ಮಾತ್ರ ಶಾರ್ಟ್ಕಟ್ಟಲ್ಲಿ ಬರ್ಕೊಳ್ಳಿ. ಇದು ಥಿಯರೀಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬುಕ್ ಆ್ಯಂಡ್ ಆಥರ್ಸ್ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಇನ್ನೊಂದು ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿ ಆಥರ್ ನೇಮ್, ನೆಕ್ಸ್ಟ್ ಅವ್ರು ಹೇಳಿರೋ ಬುಕ್ಸ್ ಯಾವುದು ಅಂತ.
ಆಯ್ತಾ? ಎಲ್ಲಾ ಬುಕ್ಸನ್ನು ಪಾಯಿಂಟ್ ನೋಟ್ ಮಾಡ್ಬೇಕು ಅಂತ ಇಲ್ಲ. ನಿಮ್ಗೆ ಓದೋವಾಗ ಗೊತ್ತಿರುತ್ತೆ. ಕೆಲವೊಬ್ರು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಬುಕ್ಸ್ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು. ಅಂತ ಬುಕ್ಸನ್ನ ಮಾತ್ರ ಆ ಯೂನಿಟ್‌ಗೆ ಸಂಬಂಧಿಸಿರೋ ಬುಕ್ಸ್ ಅಂತೂ ನಾವು ಕಂಪಲ್ಸರಿ ನೋಡ್ಕೋಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ಸ್. ಕಾನ್ಸೆಪ್ಟ್ಸ್ ಅಲ್ಲಿ ಥಿಂಕರ್ ಹೆಸರು ಬರೀರಿ, ಅವ್ರು ಕೊಟ್ಟಿರೋ ಕಾನ್ಸೆಪ್ಟ್ ಯಾವುದು. ಈ ತರ ಆದ್ರೂ ಬರ್ಕೊಳ್ಳಿ, ಇಲ್ಲ ಕಾನ್ಸೆಪ್ಟ್ ಹೆಸರು ಬರೆದು ನೆಕ್ಸ್ಟ್ ಅದು ಕೊಟ್ಟಿದ್ದು ಯಾರು ಅಂತಾದ್ರೂ ಲೀಸ್ಟ್ ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಬಂದು UGC ನೆಟ್ ಸಿಲೆಬಸ್. ನಾನು ಮೈನ್ ಟಾಪಿಕ್‌ಗೆ ಬರ್ತೀನಿ. ಒಂದು ಯೂನಿಟ್‌ನ ಅರ್ಥ ಮಾಡ್ಕೊಳ್ಳಕ್ಕೆ UGC ನೆಟ್ ಅವರು ಸೈದ್ಧಾಂತಿಕ ದೃಷ್ಟಿಕೋನಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ. ಸಿಲೆಬಸ್ ಅಲ್ಲೇ ಆಲ್ರೆಡಿ 3 ಸೈದ್ಧಾಂತಿಕ ದೃಷ್ಟಿಕೋನಗಳನ್ನ ಕೊಟ್ಟಿದ್ದಾರೆ. ಬೇಸಿಕ್ಲಿ ಕಾರ್ಯಾತ್ಮಕವಾದಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಸಮಾಜದಲ್ಲಿರುವ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಸಮಾಜಕ್ಕೆ ಉಪಯುಕ್ತವಾಗಿರುವುದು, ಅದರ ಕಾರ್ಯಗಳು ಅದು ಸರಿಯಾಗೇ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿನ ಸ್ಟ್ರಕ್ಚರ್ ಫಂಕ್ಷನಲಿಸ್ಟ್‌ಗಳು ಸಹ ಕುಟುಂಬವನ್ನು ಸಪೋರ್ಟ್ ಮಾಡಿದ್ದಾರೆ. ಕುಟುಂಬ ಅದ್ರ ಕಾರ್ಯ ಅದು ಚೆನ್ನಾಗಿ ಮಾಡ್ತಿದೆ. ಕುಟುಂಬದಿಂದ ಯಾವುದೇ ಪ್ರಾಬ್ಲಮ್ ನಮಗಿಲ್ಲ. ಕುಟುಂಬಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಫಂಕ್ಷನಲಿಸ್ಟ್‌ಗಳು ತಿಳಿಸಿದ್ದಾರೆ. ಇವರು ಯಾವ ಅಪ್ರೋಚ್ ಇಂದ ಅನಾಲಿಸಿಸ್ ಮಾಡಿದ್ದಾರೆ ಅಂತಂದ್ರೆ, ಇವರು ಡೀಸೆಂಟ್ ಅಪ್ರೋಚ್ ಅನ್ನ ಅಧ್ಯಯನ ಮಾಡಿದ್ದಾರೆ. ಡೀಸೆಂಟ್ ಅಪ್ರೋಚ್ ಅಂತಂದ್ರೆ ಏನು ಅಂತಂದ್ರೆ, ವಂಶಾವಳಿ. ಈಗ ನಾವು ನಮ್ಮ ಮುತ್ತಾತ ಆದ್ಮೇಲೆ ತಾತ ಆದ್ಮೇಲೆ ನಮ್ಮ ತಂದೆ ಆದ್ಮೇಲೆ ನೀವಾದ್ಮೇಲೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಈ ರೀತಿಯಾಗಿ ಅಧ್ಯಯನ ಮಾಡಕ್ಕೆ ಹೆಚ್ಚು ಫೋಕಸ್ ಅನ್ನು ನೀಡಿದ್ದಾರೆ ಸ್ಟ್ರಕ್ಚರ್ ಫಂಕ್ಷನಲಿಸ್ಟ್ ಅಪ್ರೋಚ್ ಅವರು. ಇದ್ರಲ್ಲಿ ಬರುವ ಥಿಂಕರ್ಸ್ ಯಾರ್ಯಾರು ಅಂತಂದ್ರೆ, ಮ್ಯಾಲಿನೋವ್ಸ್ಕಿ, ರಾಡ್ಕಿಪ್ ಬ್ರೌನ್, ಪಾರ್ಸನ್ ಅಂಡ್ ಮೇಯರ್ ಫೋರ್ಟ್, GP ಮರ್ಡಕ್, MN ಶ್ರೀನಿವಾಸ್. ಇವರೆಲ್ಲರೂ ಸಹ ಈ ಅಪ್ರೋಚ್ ಅಲ್ಲಿ ಬರುವ ಚಿಂತಕರು. ನಾನಿಲ್ಲಿ ಯಾಕೆ ಚಿಂತಕರನ್ನ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ, ಕೆಲವು ಸಮಯದಲ್ಲಿ ಫ್ಯಾಮಿಲಿಗೆ ಸಂಬಂಧಿಸಿದಂತ ಫಂಕ್ಷನಲಿಸ್ಟ್ ಥಿಂಕರ್ಸ್‌ನ ನೇಮ್ಸು ಸಹ ಕೊಟ್ಟಿರ್ತಾರೆ. ಅದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಅಂತ ಕ್ವಶನ್ಸು ಸಹ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಈ ತರ ಕ್ವಶನ್ಸ್‌ನು ನೆನ್ಪಿಟ್ಕೋಬೇಕು ಅಂತ ಹೇಳಿ ಥಿಂಕರ್ಸ್‌ನ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಅಲೈನ್ಸ್ ಅಪ್ರೋಚ್. ಅಲೈನ್ಸ್ ಅಪ್ರೋಚ್ ಅನ್ನ ನೀಡಿದ್ದು ಯಾರು ಅಂತಂದ್ರೆ ಲೆವಿ ಸ್ಟ್ರಾಸ್. ಮತ್ತೆ ಹೇಳ್ತಾ ಇದ್ದೀನಿ, ಅಲೈನ್ಸ್ ಅಪ್ರೋಚ್ ಅನ್ನ ನೀಡಿದ್ದು ಲೆವಿ ಸ್ಟ್ರಾಸ್. ಆ ಕಾನ್ಸೆಪ್ಟ್ ನ ನೀಡಿದ್ದು ಲೆವಿ ಸ್ಟ್ರಾಸ್. ಇದರಲ್ಲಿ ಬರುವ ಚಿಂತಕರು ಯಾರು ಅಂತಂದ್ರೆ ಲೆವಿ ಸ್ಟ್ರಾಸ್, ಲೂಯಿ ಡುಮೋ, ರಾಡ್ನಿ ನೀದಮ್. ಈ 3 ಜನ ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ಅಪ್ರೋಚ್ ಬಂದು ಕಲ್ಚರಲ್ ಅಪ್ರೋಚ್. ಕಲ್ಚರಲ್ ಅಪ್ರೋಚ್ ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಬಂಧುತ್ವ ಅನ್ನೋದು, ಕಿನ್ಶಿಪ್ ಅನ್ನೋದು ಕೇವಲ ರಕ್ತ ಸಂಬಂಧಕ್ಕೆ ಅಥವಾ ಮದುವೆಗೆ ಸೀಮಿತವಾಗಿರುವುದಲ್ಲ. ಇವೆರಡನ್ನೂ ಬಿಟ್ಟು ಭಾವನಾತ್ಮಕವಾಗಿ, ಸಿಂಬಾಲಿಕ್ ಆಗಿ, ಮೀನಿಂಗ್ಸ್, ಎಮೋಷನ್ಸ್ಗೆ ಸಂಬಂಧಪಟ್ಟಿರುವುದೇ ಬಂಧುತ್ವ ಅಂತ ಹೇಳಿ ಇವರು ಅಧ್ಯಯನ ಮಾಡಿದ್ದಾರೆ. ಇಲ್ಲಿ ನಾನೇ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವ್ರು ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಬಾಯ್ಸ್ ನಾರ್ಮಲ್ ಆಗಿ ಮಾತಾಡ್ಕೊಂತ ಇರ್ತಾರೆ. ಆ ಬಾಯ್ಸ್‌ಗೆ 3-4 ಜನ ಫ್ರೆಂಡ್ಸ್ ಆ ತರ ಎಲ್ಲ ಇದ್ರೆ ಅವರೊಂದು ಗ್ಯಾಂಗ್ ಅಲ್ಲಿ ಕೆಲವೊಬ್ರು ರಕ್ತ ಸಂಬಂಧನೇ ಆಗಿರೋದಿಲ್ಲ. ಆದ್ರೂ ಅವರು ಮಾಮ, ಮಚ್ಚ, ಬಾವ, ಬಾಮೈದ ಈ ತರ ಎಲ್ಲ ಕರ್ಕೊಂತ ಇರ್ತಾರೆ. ಅದು ಟೆಂಪರವರಿ ಆದಂತ ಒಂದು ರಿಲೇಶನ್ಶಿಪ್. ಆದ್ರೂನು ಅವರು ಈ ರೀತಿಯಾಗಿ ಹೆಸರುಗಳನ್ನು ಕರೆದುಕೊಳ್ತಾರಲ್ವಾ, ಅದನ್ನ ಭಾವನಾತ್ಮಕ ಫೀಲಿಂಗ್ ಇದೆ ಅಂತ ಹೇಳಿ ಇವರು ಅಧ್ಯಯನ ಮಾಡೋದನ್ನೇ ಕಲ್ಚರಲ್ ಅಪ್ರೋಚ್ ಅಂತ ನೋಡ್ಬೋದು. ಇಲ್ಲಿ ಬರುವಂತಹ ಥಿಂಕರ್ಸ್ ಯಾರ್ಯಾರು ಅಂತಂದ್ರೆ, ಡೇವಿಡ್ ಸಚೇಂದರ್, ಜೆನೆಟ್, ಮಿಕ್ಕಿಮ್ ಮೇರಿಯಟ್, ಲೀಲಾ ದುಬೆ. ಅಗೇನ್ ಲೀಲಾ ದುಬೆ ಅವರ ಬಗ್ಗೆ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ಗೆ. ಅವ್ರ ಬಗ್ಗೆ ಓದ್ಕೊಳ್ಳೋದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಥಿಂಕರ್ಸ್ ಬಯೋಲಾಜಿಕಲ್ ಕಿನ್ಶಿಪ್ ನ ಕ್ರಿಟಿಸಿಸಮ್ ಮಾಡ್ತಾರೆ. ಇಲ್ಲಿ ನಾನು ಕೊಟ್ಟಿರುವ ಚಿಂತಕರ ಬುಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಬುಕ್ಸ್ ಬಗ್ಗೆನೂ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಅದಕ್ಕೆ ನೀವು ಒಂದ್ಸಲ ಗೂಗಲ್ಗೆ ಹೋಗಿ ಬುಕ್ಸ್ ಯಾವ್ದ್ಯಾವ್ದು ಅಂತ ಸಹ ಸರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಬಂದು GP ಮರ್ಡಕ್. ನಮ್ಮ ಯೂನಿಟ್ 8 ಅಲ್ಲಿ ಕೆಲವೊಂದು ಥಿಂಕರ್ಸ್ ಬಗ್ಗೆ ಪದೇ ಕ್ವಶನ್ಸ್ ಕೇಳ್ತಾರೆ. ಅಂತಹ ಥಿಂಕರ್ಸ್ ಅಲ್ಲಿ GP ಮರ್ಡಕ್ ಅವರು ತುಂಬಾ ಇಂಪಾರ್ಟೆಂಟ್ ಆಗಿದ್ದಾರೆ. GP ಮರ್ಡಕ್ ಅವರು ಕಾರ್ಯಾತ್ಮಕವಾದಿ, ಫಂಕ್ಷನಲಿಸ್ಟ್. ಇವರು 250 ಕುಟುಂಬಗಳನ್ನು ಅಧ್ಯಯನ ಮಾಡಿದ್ದಾರೆ. 250 ಕುಟುಂಬಗಳನ್ನು ಅಧ್ಯಯನ ಮಾಡಿ ಅವರು ಕುಟುಂಬದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಅದು ಏನು ಅಂತಂದ್ರೆ,
ಫ್ಯಾಮಿಲಿ ಈಸ್ ಎ ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್. ಮತ್ತೊಮ್ಮೆ ಹೇಳ್ತೀನಿ, ಫ್ಯಾಮಿಲಿ ಈಸ್ ಎ ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ನ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅದಕ್ಕೆ ಈ ಸ್ಟೇಟ್ಮೆಂಟ್ನ 2 ಟೈಮ್ಸ್ ಹೇಳಿದೆ ನಾನು. ಫ್ಯಾಮಿಲಿ ಈಸ್ ಎ ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್ ಅಂತ ಇವ್ರು ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಪ್ರಪಂಚದ ಯಾವುದ ಮೂಲೆಗೂ ಹೋದ್ರು ನೀವು ಫ್ಯಾಮಿಲಿಯನ್ನು ನಾವು ನೋಡೇ ನೋಡ್ತೀವಿ. ಅದಕ್ಕೆ ಫ್ಯಾಮಿಲಿ ಎಲ್ಲಾ ಕಡೆ ಇರುತ್ತೆ, ಯೂನಿವರ್ಸಲ್ ಅಂತ ಹೇಳಿ ಇವ್ರ ಹೇಳಿದ್ದಾರೆ. ಆದರೆ ಇವರ ನಂತರ ಬರುವ ಕೆಲವೊಬ್ಬರು ಚಿಂತಕರಲ್ಲಿ ಒಬ್ಬರು ಇವರು ಹೇಳಿರುವಂತ ಕಾನ್ಸೆಪ್ಟ್ ಫ್ಯಾಮಿಲಿ ಈಸ್ ಎ ಯೂನಿವರ್ಸಲ್ ಅಲ್ಲ ಎಂದು ಹೇಳಿದ್ದಾರೆ. ಅವರು ಯಾರೆಂದು ನೀವು ನನಗೆ ಕಮೆಂಟ್ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಅದನ್ನ ಹೇಳ್ತೀನಿ. ಫ್ಯಾಮಿಲಿ ಕೆಲವೊಂದು ಕಾರ್ಯಗಳು ಮಾಡುತ್ತೆ ಅಂತ ಹೇಳ್ಬಿಟ್ಟು 4 ಟೈಪ್ಸ್ ಆಫ್ ಫಂಕ್ಷನ್ಸ್ ನ ಹೇಳಿದ್ದಾರೆ. ಈ 4 ಟೈಪ್ಸ್ ಆಫ್ ಫಂಕ್ಷನ್ಸ್ ಯಾವುದು ಅಂತಂದ್ರೆ ಸೆಕ್ಸ್, ರೀಪ್ರೊಡಕ್ಷನ್, ಎಜುಕೇಶನ್ ಅಂಡ್ ಸಬ್ಸಿಸ್ಟೆನ್ಸಿ. ಈ 4ಕ್ಕೂ ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲ, ಎಕ್ಸ್ಪ್ಲನೇಷನ್ ಏನ್ ಕೇಳೋದಿಲ್ಲ ಎಕ್ಸಾಮ್ ಅಲ್ಲಿ. ಬಟ್ ಇಲ್ಲಿ ಕೊಟ್ಟಿರೋ 4 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಯಿಂಟ್ಸ್ನ ನೀವು ಒಂದ್ಸಲ ನೋಡ್ಕೊಳ್ಳಿ, ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಮಡಕ್ ಅವರು 3 ಡಿಗ್ರೀಸ್ ಆಫ್ ಕಿನ್ಶಿಪ್ ನ ಹೇಳಿದ್ದಾರೆ. 3 ಡಿಗ್ರೀಸ್ ಆಫ್ ಕಿನ್ಶಿಪ್ ಯಾವುದು ಅಂತಂದ್ರೆ ಫಸ್ಟ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟೆರ್ಷರಿ. ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಅಂತಂದ್ರೆ ಏನು ಅಂತಂದ್ರೆ, ಪ್ರೈಮರಿ ಕಿನ್ಶಿಪ್ ಅಂದ್ರೆ ಕನ್ನಡದಲ್ಲಿ ಬಂಧುತ್ವ ಅಲ್ವಾ. ಪ್ರೈಮರಿ ಕಿನ್ಶಿಪ್ ಅಂತಂದ್ರೆ ನಮ್ಮ ಪ್ರಾಥಮಿಕ ಬಂಧುಗಳು ಯಾರು, ಬಂಧುತ್ವದಲ್ಲಿ ಬರುವ ಜನರು ಯಾರು ಎಂದು. ನಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ಇವರನ್ನೆಲ್ಲ ಪ್ರೈಮರಿ ಕಿನ್ಶಿಪ್ ಅಲ್ಲಿ ನಾವು ಕಾಣಬಹುದು. ಸೆಕೆಂಡರಿಯಲ್ಲಿ ಯಾರು ಬರುತ್ತಾರೆ ಅಂತಂದ್ರೆ, ನಿಮಗೇನಾದ್ರೂ ನಾನು ಉದಾಹರಣೆ ಮೂಲಕ ಹೇಳ್ತೀನಿ. ನಿಮಗ ಅಕ್ಕ ಇದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಮ ಅಕ್ಕನ ಗಂಡನನ್ನು ನಾವು ಸೆಕೆಂಡರಿ ಕಿನ್ಶಿಪ್ ಅಲ್ಲಿ ಕಾಣಬಹುದು. ಟರ್ಷರಿಯಲ್ಲಿ ನಿಮ್ಮ ಅಕ್ಕನ ಗಂಡನ ತವರು ಮನೆಯವರನ್ನ ನಾವು ಟರ್ಷರಿ ಕಿನ್ಶಿಪ್ ಅಲ್ಲಿ ಕಾಣಬಹುದು. ಮರ್ಡಕ್ ಅವರು ಪ್ರೈಮರಿ ಕಿನ್ಶಿಪ್ಗೆ ಸಂಬಂಧಿಸಿದಂತೆ 8 ವಿಧಗಳನ್ನು, ಸೆಕೆಂಡರಿಗೆ 33 ವಿಧಾನಗಳನ್ನು, ಟರ್ಷರಿಗೆ 151 ವಿಧಾನಗಳನ್ನು ಅಧ್ಯಯನ ಮಾಡಿದ್ದಾರೆ. ಇದನ್ನು ಕೇಳ್ತಾರೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ನೆಕ್ಸ್ಟ್ ಬಂದು ಬಂಧುತ್ವದಲ್ಲಿ 3 ವಿಧಗಳಿರುತ್ತೆ ಕಿನ್ಶಿಪ್ ಅಲ್ಲಿ. ಆ 3 ವಿಧಗಳು ಯಾವುವು ಎಂದರೆ, ಫಸ್ಟ್ ಒನ್ ಕಾನ್ಸ್ಯಾಂಗ್ಯುನೆಸ್, ಸೆಕೆಂಡ್ ಒನ್ ಅಫೈನಲ್, ಥರ್ಡ್ ಒನ್ ಫಿಕ್ಟಿವ್. ಕಾನ್ಸ್ಯಾಂಗ್ಯುನೆಸ್ ಎಂದ್ರೆ ಏನು ಅಂತಂದ್ರೆ ನಮ್ಮ ರಕ್ತ ಸಂಬಂಧ, ರಕ್ತಕ್ಕೆ ಸಂಬಂಧಿಸಿದ ಬಂಧುತ್ವವನ್ನು ನಾವು ಕಾನ್ಸ್ಯಾಂಗ್ಯುನೆಸ್ ಅಂತ ಕರಿತೀವಿ. ಅಫೈನಲ್ ಅಂತಂದ್ರೆ ಏನು ಅಂತಂದ್ರೆ ಮದುವೆಯ ನಂತರ, ನಮಗೆ ಮದುವೆ ಆದ ನಂತರ ಸಿಗುವಂತಹ ಬಂಧುತ್ವವನ್ನು ಫೈನಲ್ ಅಂತ ಹೇಳುತ್ತೇವೆ. ಫಿಕ್ಟಿವ್ ಅಂತಂತಂದ್ರೆ ಇವರು ರಕ್ತ ಸಂಬಂಧನೂ ಆಗಿರುವುದಿಲ್ಲ, ಮದುವೆಯ ನಂತರ ಸಿಗುವ ಸಂಬಂಧನೂ ಆಗುವುದಿಲ್ಲ. ಬಟ್ ಆದರೆ ಇವರನ್ನ ನಾವು ಒಂದು ಸಂಬಂಧದ ಮೂಲಕ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಫಾದರ್ ಆಫ್ ನೇಷನ್ ಅಂತ ಹೇಳ್ಬಿಟ್ಟು ನಾವು ಗಾಂಧೀಜಿನ ಕರಿತೀವಲ್ವಾ, ಅದೇ ರೀತಿಯಾಗಿ ಮದರ್ ತೆರೇಸಾ ಅವರನ್ನು ನಾವೆಲ್ಲರೂ ಮದರ್ ತೆರೇಸಾ ಅಂತ ಕರಿತೀವಿ. ಬಟ್ ಅವ್ರೆಲ್ಲರಿಗೂ ಮದರ್ ಅಲ್ಲ. ಈ ರೀತಿಯ ಕೆಲವೊಂದು ಹೆಸರುಗಳಿರುತ್ತಲ್ವಾ, ನಾವು ಕರಿತೀವಲ್ವಾ, ಅದನ್ನ ಫಿಕ್ಟಿವ್ ಅಂತ ಕರಿತೀವಿ. ಈಗ ಆಲ್ರೆಡಿ ನಾನು ಟರ್ಷರಿ ನಿಮ್ಗೆ ಹೇಳಿದ್ನಲ್ವಾ, ಮಾಮ ಮಚ್ಚ ಅಂತ ಆಗಿರೋದಿಲ್ಲ ಆದ್ರೂ ಕರಿತೀವಿ ಅಂತ, ಆ ರೀತಿನೂ ಆಗಿರುತ್ತೆ. ಇದಿಷ್ಟು ಮರ್ಡಕ್ ಅವರ ಬಗ್ಗೆ. ಅಲೈನ್ಸ್ ಥಿಯರಿ. ಅಲೈನ್ಸ್ ಥಿಯರಿಯನ್ನು ಕೊಟ್ಟಿದ್ದು ಯಾರು ಅಂತ ಆಗ್ಲೇ ಹೇಳಿದ್ದೆ ನಿಮಗೆ. ಅಲೈನ್ಸ್ ಥಿಯರಿಯನ್ನು ಕೊಟ್ಟಿದ್ದು ಕ್ಲೌಡ್ ಲೆವಿ-ಸ್ಟ್ರಾಸ್. ಲೆವಿ-ಸ್ಟ್ರಾಸ್ ಈ ಕಾನ್ಸೆಪ್ಟ್ ಅನ್ನ ನಮಗೆ ನೀಡಿದ್ದು. ಇವರ ಅಪ್ರೋಚು ಡೀಸೆಂಟ್ ಅಪ್ರೋಚ್ಗಿಂತ ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಅಂದ್ರೆ, ಫಂಕ್ಷನಲಿಸ್ಟ್ಗಳು ಡೀಸೆಂಟ್ ಅಪ್ರೋಚ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ, ಅಲೈನ್ಸ್ ಅಪ್ರೋಚ್ ಅವರು ಮದುವೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಇವರು ಮದುವೆ ಹೇಗಾಗುತ್ತದೆ, ಮದುವೆ ಎಲ್ಲಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡಿದ್ದಾರೆ. ಲೆವಿ-ಸ್ಟ್ರಾಸ್ ಹೇಳುತ್ತಾರೆ, ಮ್ಯಾರೇಜ್ ಎಂಬುದು ಒಂದು ಪರ್ಸನಲ್ ಇನ್ಸ್ಟಿಟ್ಯೂಷನ್ ಅಲ್ಲ, ಅಥವಾ ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲ. ಇದು ಎಕ್ಸ್ಚೇಂಜ್ ಬಿಟ್ವೀನ್ ದ ಗ್ರೂಪ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಗುಂಪುಗೆ ನಾವು ಒಬ್ಬ ಪರ್ಸನ್ ಅನ್ನು ಕೊಡುವುದು ಮತ್ತು ಆ ಗುಂಪಿಂದ ನಾವು ಬೇರೆ ಪರ್ಸನ್ ಅನ್ನು ತೆಗೆದುಕೊಳ್ಳುವುದು, ಈ ರೀತಿಯ ವ್ಯವಸ್ಥೆ ಮದುವೆ ಅಂತ ಲೆವಿ-ಸ್ಟ್ರಾಸ್ ಅವರು ಹೇಳಿದ್ದಾರೆ. ಮದುವೆ ನಡೆಯುವಾಗ 2 ರೀತಿಯ ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ಅನ್ನ ನಾವು ಕಾಣಬಹುದು ಅಂತ ಲೆವಿ-ಸ್ಟ್ರಾಸ್ ಹೇಳಿದ್ದಾರೆ. ಅದಕ್ಕೂ ಮೊದಲು ಅಲೈನ್ಸ್ ಥಿಯರಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ಈ
ಚಾರ್ಟಲ್ಲಿ ನಾನು ಈ ಕಡೆ ಲಾಸ್ಟಲ್ಲಿ ಹಾಕಿದ್ದೀನಲ್ಲ ಸಿಂಬಲ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇದನ್ನ ಈ ಕ್ಲಾಸನ್ನ ಸಿಂಬಲ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆ ರೀತಿ ಅವಕಾಶ ಇಲ್ಲ. ಅದಕ್ಕೆ ನಾನು ಚಾರ್ಟ್ ಹಾಕಿದ್ದೀನಿ. ಅರ್ಥ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾನು ಉದಾಹರಣೆಗಳ ಮುಖಾಂತರ ನಿಮ್ಗೆ ಹೇಳ್ತೀನಲ್ವಾ, ಅದ್ರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ವರಿ ಆಗ್ಬೇಡಿ. ಬಟ್ ಸಿಂಬಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈ ಲಾಸ್ಟಲ್ಲಿ ಚಾರ್ಟಲ್ಲಿ ಹಾಕಿದ್ದೀನಿ ನೋಡಿ. ರೌಂಡ್ ಆಗಿದ್ರೆ ಮಹಿಳೆ ಅಂತ ಮೀನಿಂಗು, ತ್ರಿಭುಜಾಕಾರವಾಗಿದ್ರೆ ಪುರುಷ ಅಂತ ಮೀನಿಂಗು, ಅಡ್ಡಗೆರೆ ಇದ್ದರೆ ಅದಕ್ಕೆ ಮದುವೆ ಅಂತ, ಇಸುಕ್ವೆಲ್ ಟು ಇದ್ರೆ ಸಿಬ್ಲಿಂಗ್ಸ್ ಅಂತ, ಒಂದು ಗೆರೆ ಇದ್ರೆ ಮಕ್ಕಳು ಅಂತ ಅರ್ಥ. ಈ ಸಿಂಬಲ್ಸ್ನ ಆಧಾರದ ಮೇಲೆ ನಾವು ಅಲೈನ್ಸ್ ಥಿಯರಿನ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ಟಾಪಿಕ್ ಬರ್ತೀನಿ. ಮದುವೆಯಲ್ಲಿ 2 ರೀತಿಯ ರೂಲ್ಸ್ ಇರುತ್ತೆ ಅಂತ ಸ್ಟ್ರಾಸ್ ಹೇಳಿದ್ದಾರೆ. ಆ 2 ರೀತಿಯ ರೂಲ್ಸ್ ಯಾವುದು ಅಂದ್ರೆ, ಫಸ್ಟ್ ಬಂದು ಇನ್ಸರ್ಟ್ ತಾಬು. ಇನ್ಸರ್ಟ್ಸ್ ತಾಬು ಅಂತಂದ್ರೆ ಏನು ಅಂತಂದ್ರೆ, ರಕ್ತ ಸಂಬಂಧದಲ್ಲಿ ಮದುವೆಯನ್ನು ಆಗಬಾರದು ಅಂತ ಇರುವ ರೂಲ್ ಅನ್ನು ನಾವು ಇನ್ಸರ್ಟ್ಸ್ ತಾಬು ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ರೆಸಿಪ್ರೋಸಿಟಿ. ರೆಸಿಪ್ರೋಸಿಟಿ ಅಂತಂದ್ರೆ ಏನು ಅಂತಂದ್ರೆ, ಕೊಟ್ಟು ಮತ್ತೆ ತೆಗೆದುಕೊಳ್ಳುವ ಒಂದು ರೂಲ್ ಅಥವಾ ನಿಯಮ. ಗಿವ್ ಅಂಡ್ ಟೇಕ್ ಪಾಲಿಸಿ ನಾವು ರೆಸಿಪ್ರೋಸಿಟಿ ಅಂತ ಕರಿತೀವಿ. ಈ ಎರಡನ್ನು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಈ ಚಾರ್ಟ್ ಚಿಕ್ಕದಾಗಿ ಹಾಕಿದ್ದೀನಲ್ವಾ, ಅದೆಲ್ಲ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ನೆನ್ಪಿಕೊಳ್ಳಿ. ಸಿಂಗಲ್ ವರ್ಡ್ಸ್ ಕೇಳ್ತಾರೆ ಇದರಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್ ರೂಪದಲ್ಲೂ ಸಹ ಕೇಳ್ಬೋದು. ನೆಕ್ಸ್ಟ್ ಬಂದು ಲೆವಿಸ್ಟ್ರಸ್ ಅವರು ಟೈಪ್ಸ್ ಆಫ್ ಎಕ್ಸ್ಚೇಂಜ್ ಅನ್ನ ಹೇಳಿದ್ದಾರೆ. ಇವ್ರು ಹೇಳ್ತಾರೆ ಲೆವಿಸ್ಟ್ರಾಸ್, ಯಾವುದೇ ಸಮುದಾಯದಲ್ಲಿ ಅಥವಾ ಸೊಸೈಟಿಯಲ್ಲಿ ನಾವು 3 ರೀತಿಯ ಎಕ್ಸ್ಚೇಂಜ್ ಅನ್ನ ಕಾಣಬಹುದು. ಆ 3 ರೀತಿಯ ಎಕ್ಸ್ಚೇಂಜ್ ಯಾವುದು ಅಂತಂದ್ರೆ, ಮೊದಲು ಎಕ್ಸ್ಚೇಂಜ್ ಆಫ್ ವುಮೆನ್, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಕಮ್ಯುನಿಟೀಸ್, ಎಕ್ಸ್ಚೇಂಜ್ ಆಫ್ ವರ್ಡ್ ಆರ್ ಲ್ಯಾಂಗ್ವೇಜ್. ಈ 3ಅನ್ನ ಸ್ಟ್ರಾಸ್ ಅವರು ಹೇಳಿದ್ದಾರೆ. ವುಮೆನ್ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಈಗ ಮದುವೆ ಮಾಡ್ಕೊಳ್ಳೋವಾಗ ಹುಡುಗಿ ಗಂಡನ ಮನೆಗೆ ಹೋಗ್ತಾಳಲ್ವಾ, ಅದಕ್ಕೆ ಅವರು ನಾವು ಮದುವೆ ಮೂಲಕ ಹುಡುಗಿನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಲೆವಿಸ್ಟ್ರಾಸ್ ಅವರು ಹೇಳಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಟೈಪ್ಸ್ ಆಫ್ ಎಕ್ಸ್ಚೇಂಜ್ ಸಿಸ್ಟಮ್ ಅಂತ ಹೇಳಿ ಲೆವಿಸ್ಟ್ರಾಸ್ ಅವರು ಹೇಳಿದ್ದಾರೆ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅರ್ಥ ಆದ್ಮೇಲೆ ಈಸಿ ಆಗುತ್ತೆ. ಆ 2 ಟೈಪ್ಸ್ ಯಾವುದು ಅಂತಂದ್ರೆ, ಫಸ್ಟ್ ಒನ್ ಬಂದು ರಿಸ್ಟ್ರಿಕ್ಟೆಡ್ ಎಕ್ಸ್ಚೇಂಜ್, ಸೆಕೆಂಡ್ ಒನ್ ಬಂದು ಜನರಲೈಸ್ಡ್ ಎಕ್ಸ್ಚೇಂಜ್ ಅಂತ. ರಿಸ್ಟ್ರಿಕ್ಟೆಡ್ ಎಕ್ಸ್ಚೇಂಜ್ ಅಂತಂದ್ರೆ ಏನು ಅಂತ ನೋಡೋಣ. ನಾನು ಇದನ್ನ ನಿಮ್ಗೆ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ, ಆಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 2 ಫ್ಯಾಮಿಲಿ ಇದೆ. ಒಂದು ರಾಮು ಫ್ಯಾಮಿಲಿ, ಇನ್ನೊಂದು ಶ್ಯಾಮು ಫ್ಯಾಮಿಲಿ ಅಂತ ಅನ್ಕೊಳ್ಳಿ. ರಾಮು ಅವ್ರ ಮನೆಯಲ್ಲಿ ಆತನಿಗೆ 2 ಮಕ್ಳಿರ್ತಾರೆ. ಗಂಡ್ಮಗು ಹೆಣ್ಮಗು, ಆಯ್ತಾ. ಅವರಿಬ್ರು ಅಣ್ಣ ತಂಗಿ. ದೊಡ್ಡವನು ಗಂಡು, ಚಿಕ್ಕ ಹುಡುಗಿ ಹೆಣ್ಣು, ಆಯ್ತಾ. ಅದೇ ಶ್ಯಾಮು ಅವ್ರ ಮನೆಯಲ್ಲೂ ಸೇಮ್, ಆತನಿಗೂ 2 ಮಕ್ಳಿರ್ತಾರೆ, ಸೇಮ್ ಗಂಡು ಹೆಣ್ಣು ಇರ್ತಾರೆ. ಇಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ, ರಾಮು ಅವರು ಶ್ಯಾಮು ಅವ್ರ ಮನೆಗೆ ಹುಡುಗಿನ ಮದುವೆ ಮಾಡ್ಕೊಡ್ತಾರೆ. ಶ್ಯಾಮು ಅವರು ಅವ್ರ ಮನೆಯಲ್ಲಿರುವ ಹೆಣ್ಮಗುನ ರಾಮು ಅವ್ರ ಮನೆಯಲ್ಲಿರೋ ಗಂಡ್ ಮಗುಗೆ ಮದುವೆ ಮಾಡ್ಕೊಡ್ತಾರೆ. ಇಲ್ಲಿ ಅಣ್ಣ ತಂಗಿ ಇರ್ತಾರಲ್ವಾ, ರಾಮು ಅವ್ರ ಮನೆಯಲ್ಲಿನ ಅಣ್ಣ ತಂಗಿನ ಶ್ಯಾಮು ಅವ್ರ ಮನೆಗೆ ಕೊಟ್ರೆ, ಶ್ಯಾಮು ಅವ್ರ ಮನೆಯಲ್ಲಿರೋ ತಂಗಿನ ರಾಮು ಅವ್ರ ಮನೆಗೆ ಕೊಡ್ತಾರೆ. ಈ ತರ ಸಿಸ್ಟರ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮದುವೆ ಮಾಡ್ಕೊಡುವಂತ ವಿಧಾನಕ್ಕೆ ನಾವು ರಿಸ್ಟ್ರಿಕ್ಟೆಡ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ರಿಸ್ಟ್ರಿಕ್ಟೆಡ್ ಎಕ್ಸ್ಚೇಂಜ್ ಕೆಳಗಡೆ ನಾನು ಪಾಯಿಂಟ್ಸ್ ಹಾಕಿದ್ದೀನಿ. ಕ್ಲೋಸ್ ಬೌಂಡರಿ ಅಂತ ಹೇಳ್ಬಿಟ್ಟು. ಕ್ಲೋಸ್ ಬೌಂಡರಿ ಏನು ಅಂತಂದ್ರೆ, ಇದು 2 ಫ್ಯಾಮಿಲಿಗಳ ಮಧ್ಯೆ ಮಾತ್ರ ನಡೀತಾ ಇದೆ, ಅದಕ್ಕೆ ಇದನ್ನ ಕ್ಲೋಸ್ ಬೌಂಡರಿ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಡೈರೆಕ್ಟ್, ಅಂದ್ರೆ 2 ಫ್ಯಾಮಿಲಿ ಇದೆಯಲ್ವಾ, ಆ 2 ಫ್ಯಾಮಿಲಿ ಮಧ್ಯೆನೆ ನಡೀತಾ ಇರೋ, ಬೇರೆ ಫ್ಯಾಮಿಲಿ ಬರ್ತಾ ಇಲ್ಲ ಅಥವಾ ಅವರು ಈಗ ರಾಮು ಅವರು ಶ್ಯಾಮು ಅವ್ರು ಕೊಟ್ಟಿರೋ ಒಂದು ಹುಡುಗಿನ ಕೊಟ್ಟಿದ್ದಾರೆ, ಅವ್ರ ಮನೆ ಶ್ಯಾಮು ಅವ್ರ ಹುಡುಗಿನ ಬೇರೆಯವ್ರು ಕೊಡ್ತಾ ಇಲ್ಲ, ಅವ್ರು ಮತ್ತೆ ರಾಮು ಅವ್ರ ಮನೆಗೆ ಕೊಡ್ತಿದ್ದಾರಲ್ವಾ, ಅದಕ್ಕೆ ಇದನ್ನ ಡೈರೆಕ್ಟ್ ಎಕ್ಸ್ಚೇಂಜ್ ಅಂತಾನೂ ಕರೀತಾರೆ. ನೆಕ್ಸ್ಟ್ ಬಂದು ಬೈಲ್ಯಾಟ್ರಲ್ ಎಕ್ಸ್ಚೇಂಜ್ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ಲಾಸ್ಟ್ ಟೈಮ್. ಬೈಲ್ಯಾಟ್ರಲ್ ಬಂದು ರಿಸ್ಟ್ರಿಕ್ಟೆಡ್ ಅಂತ. ನೆಕ್ಸ್ಟ್ ಬಂದು ಇದನ್ನ ಪ್ರಿಫರೆನ್ಷಿಯಲ್ ಎಕ್ಸ್ಚೇಂಜ್ ಅಂತ ಸಹ ಕರೀತಾರೆ. ಪ್ರಿಫರೆನ್ಷಿಯಲ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂದ್ರೆ, ಯಾವ ರೀತಿಯ ಮದುವೆ
ಪಾಸಿಟಿವ್ ಆಗಿರುತ್ತೆ ಅಥವಾ ಮಾಡಿಕೊಳ್ಳಲು ಅರ್ಹವಾಗಿರುವ ಮದುವೆಗಳನ್ನು ಪ್ರಿಫರೆನ್ಷಿಯಲ್ ಅಂತ ಕರೀತಾರೆ. ಅದರಿಂದ ಸಮುದಾಯಕ್ಕೆ ಅಥವಾ ಸಮಾಜಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಈ ರೀತಿಯ ಮದುವೆಗಳನ್ನು ನಾವು ಎಲ್ಲಿ ಕಾಣಬಹುದು ಅಂದ್ರೆ ಸೌತ್, ನಮ್ಮ ದಕ್ಷಿಣ ಭಾಗದಲ್ಲಿ ಕಾಣುವಂತಹ ಮದುವೆಗಳಾಗಿರುತ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಜನರಲೈಸ್ಡ್ ಎಕ್ಸ್ಚೇಂಜ್ ಯಾವ ಕಡೆ ಕಂಡು ಬರುತ್ತೆ ಅಂತಂದ್ರೆ ನಾರ್ತ್ ಸೈಡ್ ನಾವು ಕಾಮನ್ ಆಗಿ ನೋಡ್ತೀವಿ. ಜನರಲೈಸ್ಡ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂದ್ರೆ ಮತ್ತೊಂದು ಉದಾಹರಣೆ ಕೊಡ್ತೀನಿ. ಉದಾಹರಣೆ ನೀವು ಕೇಳಿಸ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೋದು ಈಸಿಲಿ. ಅವಾಗಲೇ ನಾನು 2 ಫ್ಯಾಮಿಲೀಸ್ ಹೇಳಿದೆ, ಬಟ್ ಇಲ್ಲಿ ನಾನು 3 ಫ್ಯಾಮಿಲೀಸ್ ಹೇಳ್ತಾ ಇದ್ದೀನಿ. ಒಂದು ರಾಮು ಫ್ಯಾಮಿಲಿ, ಶಾಮು ಫ್ಯಾಮಿಲಿ, ಹಾಗೆ ಸೋಮು ಫ್ಯಾಮಿಲಿ. ಸೊ ರಾಮು ಅವ್ರ ಮನೆಯಲ್ಲಿರೋ ಹುಡುಗಿನ ಶಾಮು ಅವ್ರಿಗೆ ಕೊಡ್ತಾರೆ. ಈಗ ಶಾಮು ಅವ್ರ ಫ್ಯಾಮಿಲಿಯಲ್ಲಿರೋ ಹುಡುಗಿನ ರಾಮು ಅವ್ರಿಗೆ ಕೊಡ್ಬೇಕು. ಬಟ್ ಆದ್ರೆ ಇಲ್ಲಿ ಶಾಮು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೋಮು ಅವ್ರ ಫ್ಯಾಮಿಲಿಗೆ ಹುಡುಗಿನ ಮದುವೆ ಮಾಡ್ಕೊಡ್ತಾರೆ. ಇಲ್ಲಿ 3 ಫ್ಯಾಮಿಲೀಸ್ ಬಂತು. ಅದಕ್ಕೆ ಇದನ್ನ ಓಪನ್ ಬೌಂಡರಿ ಎಕ್ಸ್ಚೇಂಜ್ ಮದುವೆ ಅಂತಾನೂ ಕರೀತಾರೆ. ಇದನ್ನ ಇಂಡೈರೆಕ್ಟ್ ಎಕ್ಸ್ಚೇಂಜ್ ಅಂತಾನೂ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಸ್ಕ್ರೈಬ್ಡ್ ಮ್ಯಾರೇಜ್ ಎಕ್ಸ್ಚೇಂಜ್ ಅಂತಾನೂ ಕರೀತಾರೆ. ಪ್ರಿಸ್ಕ್ರೈಬ್ಡ್ ಅಂತಂದ್ರೆ ಇದು ನೆಗೆಟಿವ್ ರೂಲ್, ಮಾಡಬಾರ್ದು, ಸಮಾಜಕ್ಕೆ ಇದು ಕೆಟ್ಟದ್ದು ಅಂತ ತೋರಿಸೋದು ಪ್ರಿಸ್ಕ್ರೈಬ್ಡ್. ಈಗ 2 ಫ್ಯಾಮಿಲೀಸ್ ಮಧ್ಯೆ ಮಾತ್ರ ಮದುವೆ ಆಗಿರೋದಿಲ್ಲ, ಔಟ್ ಆಫ್ ದಿ ಫ್ಯಾಮಿಲಿಯಲ್ಲಿ ಮದುವೆ ಆಗಿರೋದಲ್ವಾ, ಅದು ಅದಕ್ಕಾಗಿ ಔಟ್ ಬೌಂಡರಿ ಮ್ಯಾರೇಜ್ ಅಂತ ಅದು, ಅಥವಾ ಔಟ್ ಬೌಂಡರಿ ಎಕ್ಸ್ಚೇಂಜ್ ಅಂತಾನೂ ಕರೀತಾರೆ. ಈ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಲೆವಿ ಸ್ಟ್ರಾಸ್ 3 ಟೈಪ್ಸ್ ಆಫ್ ಮ್ಯಾರೇಜಸ್ ನ ಹೇಳಿದ್ದಾರೆ. ಆ 3 ಟೈಪ್ಸ್ ಆಫ್ ಮ್ಯಾರೇಜಸ್ ಯಾವುದು ಅಂತಂದ್ರೆ ಎಲಿಮೆಂಟರಿ, ಸೆಮಿ ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್. ಎಲಿಮೆಂಟರಿ, ಸೆಮಿ ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್. ಈ 3. ಎಲಿಮೆಂಟರಿ ಮ್ಯಾರೇಜ್ ಬಂದು ಇದು ಪಾಸಿಟಿವ್ ರೂಲ್ಸ್ ನ ಒಳಗೊಂಡಿರುತ್ತೆ. ಮತ್ತೆ ಸೆಮಿ ಕಾಂಪ್ಲೆಕ್ಸ್ ಬಂದ್ಬಿಟ್ಟು ನೆಗೆಟಿವ್ ರೂಲ್ಸ್, ಕಾಂಪ್ಲೆಕ್ಸ್ ಬಂದ್ಬಿಟ್ಟು ನೆಗೆಟಿವ್ ರೂಲ್ಸ್ ನ ಒಳಗೊಂಡಿರುತ್ತೆ. ಎಕ್ಸಾಮ್ ಅಲ್ಲಿ ಸೆಮಿ ಕಾಂಪ್ಲೆಕ್ಸ್ ಯಾವ ರೀತಿಯ ರೂಲ್ಸ್ ನ ಒಳಗೊಂಡಿದೆ ಅಂತ ಕೇಳ್ತಾರೆ. ಲಾಸ್ಟ್ 2 years ಬ್ಯಾಕ್ ಎಕ್ಸಾಮ್ ಅಲ್ಲಿ ಏನೋ ಕೇಳಿದ್ರು, ಅದಕ್ಕೆ ಆನ್ಸರ್ ಪಾಸಿಟಿವ್ ಅಲ್ಲ ನೆಗೆಟಿವ್ ರೂಲ್ಸ್ ನ ಒಳಗೊಂಡಿದೆ ಅಂತ. ಈ ಅಲೈನ್ಸ್ ಥಿಯರಿಯಲ್ಲಿ ಬರುವ ಮತ್ತೊಬ್ಬ ವ್ಯಕ್ತಿ ಅಂತಂದ್ರೆ ಲೂಯಿ ಡುಮೊ. ಲೂಯಿ ಡುಮೊ ಅವರು ಸ್ಟ್ರಾಸ್ ನ ಫಾಲೋ ಮಾಡ್ತಾರೆ, ಆಯ್ತಾ. ಇವರು ನಮ್ಮ ಪಕ್ಕದ ಸ್ಟೇಟ್ ಇರುವ ತಮಿಳ್ನಾಡನ್ನ, ಅದರಲ್ಲೂ ತಮಿಳ್ನಾಡಿನಲ್ಲಿರುವಂತ ಪ್ರಮಳೈ ಕಲ್ಲರ್ ಅನ್ನೋ ಕ್ಷೇತ್ರನ ಸ್ಟಡಿ ಮಾಡುವಾಗ ಸ್ಟ್ರಾಸ್ ಅವರ ಮಾಡೆಲ್ನ ಲೂಯಿ ಡುಮೊ ಯೂಸ್ ಮಾಡ್ತಾರೆ. ಈ ಕ್ವಶನ್ ನ ಕೇಳಿದ್ದಾರೆ. ಲೆವಿ ಸ್ಟ್ರಾಸ್ ಅವರ ಮಾಡೆಲ್ನ ಭಾರತದಲ್ಲಿ ಸ್ಟಡಿ ಮಾಡಲು ಯೂಸ್ ಮಾಡಿದವರು ಯಾರು ಅಂತ ಈ ತರ ಆದ್ರೂ ಕೇಳ್ಬೋದು, ಬೇರೆ ರೀತಿಯಾದ್ರೂ ಕ್ವಶನ್ ಕೇಳ್ಬೋದು. ಆಲ್ರೆಡಿ ಕೇಳಿದ್ದಾರೆ. ಇನ್ನೊಂದು ಕ್ವಶನ್ ಕೇಳ್ಬೋದು, ಲೂಯಿ ಡುಮೊ ಅವರ ಫೀಲ್ಡ್ ವರ್ಕ್ ಎಲ್ಲಿ ಅಂತ, ಫೀಲ್ಡ್ ವರ್ಕ್ ಯಾವುದು ಅಂತ. ಅದು ತಮಿಳ್ನಾಡಿನ ಪ್ರಮಳೈ ಕಲ್ಲರ್. ಅಗೇನ್ ಲೂಯಿ ಡುಮೊ, ಲೆವಿ ಸ್ಟ್ರಾಸ್ ಅವರ ಬುಕ್ಸ್ ತುಂಬಾ ಇಂಪಾರ್ಟೆಂಟ್. ಸ್ಟ್ರಾಸ್ ಬಗ್ಗೆ ನಾವು ಯೂನಿಟ್ 1 ಅಲ್ಲಿ ಡಿಟೇಲ್ ಆಗಿ ಓದ್ತೀವಿ. ಅಲ್ಲಿ ಅಲೈನ್ಸ್ ಥಿಯರಿ ಅಲ್ಲೂ ಇದೆ, ಬಟ್ ಅಲೈನ್ಸ್ ಥಿಯರಿನ ನಾವು ಕಿನ್ಶಿಪ್ ಮ್ಯಾರೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಅಲ್ಲಿ ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇಲ್ಲೇ ನೀಟಾಗಿ ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ವಿಡಿಯೋನ ಪಾಸ್ ಮಾಡಿ ಹಿಂದೆ ಇಟ್ಕೊಂಡು ಮತ್ತೆ ನಿಧಾನಕ್ಕೆ ಕೇಳಿಸ್ಕೊಳಕ್ಕೆ ಟ್ರೈ ಮಾಡಿ. ಒಂದ್ಸಲಿ ನೀಟಾಗಿ ಫೋಕಸ್ ಆಗಿ ಕೇಳಿಸ್ಕೊಂಡ್ರೆ ಲೈಫ್ ಲಾಂಗ್ ಅದ್ ನೆನಪಿರುತ್ತೆ. ಮತ್ತೆ ಮತ್ತೆ ಓದುವಂತ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಟಾಪಿಕ್ ಬಂದು ಇಲ್ಲಿ 2 ಕಾನ್ಸೆಪ್ಟ್ಸ್ ನ ಕೊಟ್ಟಿದ್ದೀನಿ ನಾನು. ಈ ನೋಟ್ಸ್ ಅನ್ನು ನೋಡಿ ಸಿಂಬಲ್ಸ್ ಪ್ರಕಾರ ನಿಮ್ಗೆ ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನಾನು ಇವಾಗ ಉದಾಹರಣೆ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರೀತಿ ಬೇಕಾದ್ರೂ ನೀವು ನೆನ್ಪಿಟ್ಕೋಬಹುದು. ಫಸ್ಟ್ ಬಂದು ಕ್ರಾಸ್ ಕಸಿನ್ ಮ್ಯಾರೇಜ್ ಅಂತ. ಕ್ರಾಸ್ ಕಸಿನ್ ಮ್ಯಾರೇಜ್ ಅಂತಂದ್ರೆ ಏನು ಅಂತಂದ್ರೆ, ಈಗ ನಿಮ್ಮ ತಂದೆ ತಾಯಿ ಇರ್ತಾರೆ, ನಿಮ್ಮ ತಾಯಿಗೆ ತಮ್ಮ, ಸೊ ನಿಮ್ಗೆ ಏನಾಗ್ತಾರೆ, ಮಾವ ಆಗ್ತಾರೆ. ನಿಮ್ಮ ತಂದೆಗೆ ತಂಗಿ, ನಿಮ್ಗೆ ಏನಾಗ್ತಾರೆ, ಅತ್ತೆ ಆಗ್ತಾರೆ. ಅವ್ರಿಗೆ ಮಕ್ಕಳಿದ್ರೆ ಅವ್ರಿಬ್ರಲ್ಲಿ ಯಾರನ್ನಾದ್ರೂ ಒಬ್ರು ನೀವು ಮದುವೆ ಮಾಡ್ಕೊಂಡ್ರೆ ನಿಮ್ಮ ಅತ್ತೆ ಮಗನ್ನ ಅಥವಾ ಮಾವ ಮಗನ್ನ ನೀವು ಮದುವೆ ಮಾಡ್ಕೊಳ್ಳೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಕ್ರಾಸ್ ಕಸಿನ್ ಮ್ಯಾರೇಜ್ ಅಂತ ಕರೀತಾರೆ. ಇಲ್ಲಿ ನಿಮ್ಮ ತಂದೆ ತಾಯಿಗೆ ಆಪೋಸಿಟ್ ಸೆಕ್ಸ್ ಆಗಿರುವಂತಹ ಪೇರೆಂಟ್ಸ್ ಅವರ ಮಕ್ಕಳನ್ನ ನೀವು ಮದುವೆ ಆಗುವುದಕ್ಕೆ ಕ್ರಾಸ್ ಕಸಿನ್ ಮ್ಯಾರೇಜ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಪ್ಯಾರಲರ್ ಕಸಿನ್ ಮ್ಯಾರೇಜ್. ಪ್ಯಾರಲರ್ ಕಸಿನ್ ಮ್ಯಾರೇಜ್ ಅಂತಂದ್ರೆ ಏನು ಅಂದ್ರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ. ಹಾಗೇನ್ ನಿಮ್ಮ ತಾಯಿ ಇರ್ತಾರೆ,
ತಾಯಿಯವರ ತಂಗಿ ನಿಮ್ಗೇನಾಗ್ತಾರೆ? ಚಿಕ್ಕಮ್ಮ ಆಗ್ತಾರೆ ಅಲ್ವಾ? ನಿಮ್ಮ ತಂದೆ ಇರ್ತಾರೆ. ತಂದೆಯವರ ತಮ್ಮ ಏನಾಗ್ತಾರೆ? ಚಿಕ್ಕಪ್ಪ ಆಗ್ತಾರೆ. ಅಲ್ಲಿ ಅವ್ರಿಬ್ಬರಿಗೂ ಮಕ್ಕಳಿದ್ದರೆ, ಅವರಿಬ್ಬರ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರನ್ನ ನೀವು ಮದುವೆ ಆದರೆ, ಆ ರೀತಿಯಾದಂತಹ ಮದುವೆಯನ್ನು ಪ್ಯಾರಲಲ್ ಕಸಿನ್ ಮ್ಯಾರೇಜ್ ಅಂತ ಕರೀತಾರೆ. ಈ ರೀತಿಯ ಮದುವೆಗಳು ಎಲ್ಲಿ ಕಂಡುಬರುತ್ತೆ ಅಂದ್ರೆ ಮುಸ್ಲಿಮ್ಸ್ ಇದನ್ನ ಫಾಲೋ ಮಾಡ್ತಾರೆ. ಅಗೇನ್ ಪ್ಯಾರಲಲ್ ಕಸಿನ್ ಮ್ಯಾರೇಜ್ ಅನ್ನ ನಮ್ಮ ದಕ್ಷಿಣ ಭಾರತದಲ್ಲಿ ಫಾಲೋ ಮಾಡ್ತಾರೆ ಅಂತಂದ್ರೆ ಇಲ್ಲ, ಫಾಲೋ ಮಾಡಲ್ಲ. ಇದನ್ನ ನಾವು ನಾರ್ತ್ ಸೈಡ್ ನೋಡ್ಬೋದು. ಇದನ್ನ ಕ್ವಶನ್ ಕೇಳಿದ್ರು, ಅದಕ್ಕೆ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಯಾವ ರೀತಿ ಮದುವೆನ ಫಾಲೋ ಮಾಡ್ತಾರೆ ಅಂದ್ರೆ ಕ್ರಾಸ್ ಕಸಿನ್ ಮ್ಯಾರೇಜ್ ಅನ್ನ ಇಲ್ಲಿ ಫಾಲೋ ಮಾಡ್ತಾರೆ. ಈ 2 ಕಾನ್ಸೆಪ್ಟ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಟೈಪ್ಸ್ ಆಫ್ ಫ್ಯಾಮಿಲಿ ಬೇಸ್ಡ್ ಆನ್ ರೆಸಿಡೆನ್ಸಿ. ಫಸ್ಟ್ ಒನ್ ಬಂದು ಪೆಟ್ರಿ ಲೋಕಲ್ ಫ್ಯಾಮಿಲಿ ಅಂತ. ಪೆಟ್ರಿ ಲೋಕಲ್ ಫ್ಯಾಮಿಲಿ ಅಂತಂದ್ರೆ ಏನು ಅಂದ್ರೆ ಪುರುಷ ಪ್ರಧಾನ ಕುಟುಂಬಗಳು. ಪೆಟ್ರಿ ಲೋಕಲ್ ಮೆಟ್ರಿ ಲೋಕಲ್ ಅಂತಂದ್ರೆ ನಿಮ್ಗೆ ಗೊತ್ತು, ಪುರುಷ ಪ್ರಧಾನ ಕುಟುಂಬ ಮತ್ತು ಮಾತೃ ಪ್ರಧಾನ ಕುಟುಂಬ ಅಂತ. ಆಯ್ತಾ? ಪೆಟ್ರಿ ಲೋಕಲ್ ಫ್ಯಾಮಿಲಿ ಅಂತಂದ್ರೆ ಹೆಣ್ಣು ಮದುವೆ ಆದ ಮೇಲೆ ತನ್ನ ಗಂಡನ ಮನೆಯಲ್ಲಿ ವಾಸ ಮಾಡುವುದಕ್ಕೆ ಪೆಟ್ರಿ ಲೋಕಲ್ ಫ್ಯಾಮಿಲೀಸ್ ಅಂತ ಕರೀತಾರೆ. ಇದನ್ನ ವೀರಿ ಲೋಕಲ್ ಫ್ಯಾಮಿಲಿ ಅಂತ ಸಹ ಕರೆಯಬಹುದು. ಇದರ ಮತ್ತೊಂದು ಹೆಸರು. ಎಕ್ಸಾಮ್ ಅಲ್ಲಿ ಪೆಟ್ರಿ ಲೋಕಲ್ ಅಂತ ಕೇಳುವುದಿಲ್ಲ. ಈ ತರ ಕ್ವಶನ್ಸ್ ಯಾವ್ದ್ರಲ್ಲಿ ಕೇಳ್ತಾರೆ ಅಂತಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಕೊಡ್ತಾರೆ. ಅಲ್ಲಿ ವೀರಿ ಲೋಕಲ್ ಅಂತ ಕೊಟ್ಟಿರ್ತಾರೆ, ನಿಟಾ ಲೋಕಲ್ ಕೊಟ್ಟಿರ್ತಾರೆ, ಆಕ್ಸರಿ ಲೋಕಲ್ ಅಂತಾನು ಕೊಟ್ಟಿರ್ತಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಮತ್ತೊಂದ್ ಕಡೆ ಕೊಟ್ಟಿರ್ತಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ನೆಕ್ಸ್ಟ್, ಮೆಟ್ರಿ ಲೋಕಲ್ ಫ್ಯಾಮಿಲಿ ಅಂತಂದ್ರೆ ಏನು ಅಂತಂದ್ರೆ ಮೆಟ್ರಿ ಲೋಕಲ್ ಫ್ಯಾಮಿಲಿ ಅಂದ್ರೆ ಮದುವೆ ಆದ ಮೇಲೆ ಹೆಣ್ಣು ತನ್ನ ತವರು ಮನೆಯಲ್ಲಿ ವಾಸ ಮಾಡುವುದಕ್ಕೆ ಮೆಟ್ರಿ ಲೋಕಲ್ ಫ್ಯಾಮಿಲಿ ಅಂತ ಕರೀತಾರೆ. ಇದನ್ನ ಆಕ್ಸರಿ ಲೋಕಲ್ ಫ್ಯಾಮಿಲಿ ಅಂತಾನೂ ಕರೀತಾರೆ. ನಾನು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ. UXORY ಅಂತದು. ನ ಎಕ್ಸ್ ಮಾಡ್ಕೊಳ್ಳಿ, ಮಿಸ್ಟೇಕ್ ಆಗಿದೆ, ಸಾರಿ. ನೆಕ್ಸ್ಟ್ ಬಂದು ನಿಯೋ ಲೋಕಲ್ ಫ್ಯಾಮಿಲಿ. ನಿಯೋ ಲೋಕಲ್ ಫ್ಯಾಮಿಲಿ ಅಂದ್ರೆ ಏನು ಅಂತಂದ್ರೆ ಹೆಣ್ಣು ಗಂಡು ಮದುವೆ ಆದ್ಮೇಲೆ ಹೊಸ ಮನೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸುವುದಕ್ಕೆ ನಿಯೋ ಲೋಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಯೋ ಲೋಕಲ್ ಫ್ಯಾಮಿಲಿ. ಡಿಯೋ ಲೋಕಲ್ ಫ್ಯಾಮಿಲಿ ಅಂತಂದ್ರೆ ಏನು ಅಂತಂದ್ರೆ ಹೆಣ್ಣು ಗಂಡು ಮದುವೆ ಆದ ನಂತರ ಹೆಣ್ಣಿನ ಮನೆಯಲ್ಲಿ ಹೆಣ್ಣು ವಾಸ ಮಾಡುವುದು, ಗಂಡಿನ ಮನೆಯಲ್ಲಿ ಗಂಡು ವಾಸ ಮಾಡುವುದಕ್ಕೆ ಡಿಯೋ ಲೋಕಲ್ ಅಂತ ಕರೀತಾರೆ. ಇದನ್ನ ನಟ ಲೋಕಲ್ ಅಂತಾನೂ ಸಹ ಕರೀತಾರೆ. ನೆಕ್ಸ್ಟ್ ಲಾಸ್ಟ್ ಬಂದು GP ಮರ್ಡಕ್ ಅವರು ಪ್ಯಾಟ್ರಿ ವೀರಿ ಲೋಕಲ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಮದುವೆ ಆದ್ಮೇಲೆ ಹೆಣ್ಣು ಗಂಡನ ತಂದೆ ಮನೆಯಲ್ಲಿ ವಾಸ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಗಂಡ ಬೇರೆ ಮನೆ ಮಾಡಿದ್ರೆ ಅಲ್ಲಿ ವಾಸ ಮಾಡಬೇಕು. ಇದನ್ನ ಪ್ಯಾಟ್ರಿ ವೀರಿ ಲೋಕಲ್ ಅಂತ ಕರೀತಾರೆ. ಇದಿಷ್ಟು ಬೇಸ್ಡ್ ಆನ್ ರೆಸಿಡೆನ್ಸಿ ಫ್ಯಾಮಿಲಿ ಟೈಪ್ಸ್. ನೆಕ್ಸ್ಟ್ ಬಂದು ಬೇಸ್ಡ್ ಆನ್ ಲೀನೇಜ್ ಫ್ಯಾಮಿಲಿ ಟೈಪ್ಸ್. ಲೀನೇಜ್ ಅಂತಂದ್ರೆ ವಂಶಾವಳಿ ಅಥವಾ ವಂಶವೃಕ್ಷದ ಪ್ರಕಾರ. ಪ್ಯಾಟ್ರಿ ಲೀನೇಜ್ ಅಂದ್ರೆ ಪಿತೃಪ್ರಧಾನ ಕುಟುಂಬದಲ್ಲಿ ಆಸ್ತಿ ಅಧಿಕಾರ ಎಲ್ಲ ಯಾರ ಕೈಯಲ್ಲಿರುತ್ತೆ? ಪುರುಷರ ಕೈಯಲ್ಲಿರುತ್ತೆ. ಮೇಟ್ರಿಲಿನಿಯಲ್ ಅಂತಂದ್ರೆ ಇಲ್ಲಿ ತಾಯಿ ಕೈಯಲ್ಲಿ ಎಲ್ಲಾನು ಅಧಿಕಾರ, ಆಸ್ತಿ ಎಲ್ಲ ಅವರ ಅಂಡರ್ ಅಲ್ಲಿ ಇರುತ್ತೆ. ಪಿತೃಪ್ರಧಾನ ಕುಟುಂಬದಲ್ಲಿ ಆಸ್ತಿ ಅಧಿಕಾರ ಎಲ್ಲಾನು ತಂದೆ ಕೈಯಲ್ಲಿರುವುದಕ್ಕೆ ಅಥವಾ ಪುರುಷರ ಕೈಯಲ್ಲಿರುವುದಕ್ಕೆ ಪೆಟ್ರಿಯಾರ್ಚಲ್ ಅಂತ ಕರೀತಾರೆ. ಮತ್ತೆ ಇವರಾದ್ಮೇಲೆ ಅವರ ಅಧಿಕಾರವನ್ನ ನೆಕ್ಸ್ಟ್ ಬರುವಂತಹ ಹುಡುಗರಿಗೆನೆ ಜವಾಬ್ದಾರಿ ವಹಿಸುತ್ತಾರೆ. ನೆಕ್ಸ್ಟ್ ಮೆಟ್ರಿಯಾರ್ಚಲ್ ಅಲ್ಲಿ ತಾಯಿ ಕೈಯಲ್ಲಿ ಆಸ್ತಿ ಅಧಿಕಾರ ಎಲ್ಲ ಇರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಹೈಪರ್ಗಮಿ. ಹೈಪರ್ಗಮಿನ ನಾನು ಒಬ್ಬ ಹುಡುಗಿಯನ್ನು ಎಕ್ಸಾಂಪಲ್ ತಗೊಂಡು ಆ ಹುಡುಗಿ ಹೆಸರು ಅನು ಅಂತ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂತ ಉದ್ದೇಶದಿಂದ. ಹೈಪರ್ಗಮಿ ಅಂತಂದ್ರೆ ಏನು ಅಂದ್ರೆ ಹುಡುಗಿ ಲೋ ಕ್ಲಾಸ್, ಅನು ಅನ್ನೋ ಹುಡುಗಿ ಲೋ ಕ್ಲಾಸ್. ಆ ಹುಡುಗಿ ಹೈ ಕ್ಯಾಸ್ಟ್ ಹುಡುಗನ ಮದುವೆ ಆದ್ರೆ ಅದನ್ನ ಹೈಪರ್ಗಮಿ, ಅನುಲೋಮ ಅಂತ ಕರೀತಾರೆ. ಅಲ್ಲಿ ಅನು ಅಂತ ಬರುತ್ತಲ್ವಾ, ಸೊ ಅದಕ್ಕೆ ಅನು ಅನ್ನೋ ಹೆಸರನ್ನ ಯೂಸ್ ಮಾಡಿದ್ದೀನಿ. ದೆನ್ ಹೈಪೋಗಮಿ ಅಂತಂದ್ರೆ ಏನು? ಪತಿಲೋಮ ಅಂತಂದ್ರೆ ಏನು ಅಂತಂದ್ರೆ ಹುಡುಗಿ ಹೈ ಕ್ಯಾಸ್ಟ್ ಅಲ್ಲಿದ್ದು ಹುಡುಗ ಲೋ ಕ್ಯಾಸ್ಟ್ ಅಲ್ಲಿದ್ರೆ ಅದನ್ನ ಪತಿಲೋಮ ಅಂತ ಕರೀತಾರೆ. ಇದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾವ್ದಾದ್ರು ಒಂದು ನೆನ್ಪಿಟ್ಕೊಳ್ಳಿ, ಅದಕ್ಕೆ ಅಪೋಸಿಟ್ ಆಗಿರೋದೇ ಮತ್ತೊಂದು ಕಾನ್ಸೆಪ್ಟ್ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ, ಸಿಂಪಲ್.
ನೆಕ್ಸ್ಟ್ ಬಂದು ಇಸೋಗಮಿ. ಈಕ್ವಲ್ ಸ್ಟೇಟಸ್ ಇದ್ರೆ ಹುಡುಗಿ ಹುಡುಗದು ಇದನ್ನ ಇಸೋಗಮಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಹೋಮೋಗಮಿ. ಹೋಮೋಗಮಿ ಅಂತಂದ್ರೆ ಏನು ಅಂತಂದ್ರೆ ಯಾರು ಮದುವೆ ಆಗ್ತಾರೋ ಅವರಿಬ್ಬರ ಬ್ಯಾಕ್ಗ್ರೌಂಡು, ಕಲ್ಚರು, ಎಜುಕೇಶನ್ ಎಲ್ಲ ಸೇಮ್ ಇದ್ದರೆ ಅದನ್ನ ಹೋಮೋಗಮಿ ಅಂತ ಕರೀತಾರೆ. ನೆಕ್ಸ್ಟ್ ಲೆವಿರೇಟ್ ಅಂದ್ರೆ ಏನು ಅಂತಂದ್ರೆ ಈಗ ಮದುವೆ ಆದ ಮೇಲೆ ಗಂಡ ಸತ್ತರೆ ಗಂಡನ ತಮ್ಮನನ್ನು ಮದುವೆ ಆಗುವುದಕ್ಕೆ ಲೆವಿರೇಟ್ ಅಂತ ಕರೀತಾರೆ. ಸೋರರೇಟ್ ಅಂದ್ರೆ ಏನು ಅಂದ್ರೆ ಹೆಂಡತಿ ಸತ್ತ ನಂತರ ಹೆಂಡತಿಯ ತಂಗಿಯನ್ನು ಮದುವೆ ಆಗುವುದಕ್ಕೆ ಸೋರರೇಟ್ ಅಂತ ಹೇಳ್ತಾರೆ. ಅಗೇನ್ ಲೆವಿರೇಟ್ ಅನ್ನೋದು ನಮ್ಮ ದಕ್ಷಿಣ ಭಾರತದಲ್ಲಿ ಇದೆಯಾ ಅಂತಂದ್ರೆ ಇಲ್ಲ. ಆಸ್ತಿಯ ಹಸ್ತಾಂತರ ಯಾವುದೇ ಸಮುದಾಯ ತೆಗೆದುಕೊಂಡರೆ ಆಸ್ತಿ 2 ರೀತಿಯಾಗಿ ಹಸ್ತಾಂತರ ಆಗುವುದನ್ನು ನಾವು ಕಾಣ್ತೀವಿ. ಒಂದು ಬಂದು ಮಿತಾಕ್ಷರ, ಇನ್ನೊಂದು ಬಂದು ದಯಾಭಾಗ. ದಯಾಭಾಗ ಅಂತಂದ್ರೆ ಏನು ಒಂದು ಕೆಲವೊಂದು ಸಮುದಾಯಗಳಲ್ಲಿ ಹೆಡ್ ಆಫ್ ದ ಪರ್ಸನ್ ಯಾರಿರ್ತಾರೋ ಅವರು ತೀರಿಕೊಂಡ ನಂತರ, ಅವರು ಸತ್ತೋದ ನಂತರ ನಮಗೆ ಆಸ್ತಿಯನ್ನು ನೀಡುವುದಕ್ಕೆ ದಯಾಭಾಗ ಅಂತ ಕರಿತೀವಿ. ಮಿತಾಕ್ಷರ ಏನು ಅಂದರೆ ನಾವು ಆ ಫ್ಯಾಮ್ಲಿಗೆ ಹೆಡ್ ಪರ್ಸನ್ ಇರ್ತಾರೆ, ಬಟ್ ಆದ್ರೂ ನಾವು ಬೈ ಬರ್ತೇನೆ ಆ ಮನೆಯಲ್ಲಿ ಆಸ್ತಿಯನ್ನು ಹೊಂದಿರ್ತೀವಿ, ಅದನ್ನ ಮಿತಾಕ್ಷರ ಅಂತ ಕರೀತಾರೆ. ದಯಾಭಾಗ ಅಂತಂದ್ರೆ ಏನು ಅಂದ್ರೆ ಫ್ಯಾಮ್ಲಿನ ಹೆಡ್ ಆಫ್ ದ ಪರ್ಸನ್ ಸತ್ತ ಮೇಲೆ ನಮ್ಗೆ ಆಸ್ತಿ ಸಿಗೋದು, ಬೈ ಬರ್ತ್ ಆಸ್ತಿ ಸಿಗೋದನ್ನ ಮಿತಾಕ್ಷರ ಅಂತ ಕರಿತೀವಿ. ಪ್ರಿಮೋಜೆನಿಟರ್ ಅಂದ್ರೆ ಬುಡಕಟ್ಟು ಸಮುದಾಯದಲ್ಲಿನ ಎಲ್ಡೆಸ್ಟ್ ಚೈಲ್ಡ್ಗೆ ಆಸ್ತಿ ನೀಡೋದಕ್ಕೆ ಪ್ರಿಮಿಟೋಜೆನಿಟರ್ ಅಂತ ಅಂತಾರೆ. ಅಲ್ಟಿಮೋಜೆನಿಟರ್ ಅಂತಂದ್ರೆ ಏನು ಅಂದ್ರೆ ಆ ಸಮುದಾಯದ ಯಂಗೆಸ್ಟ್ ಚೈಲ್ಡ್ಗೆ ಆಸ್ತಿ ಹಸ್ತಾಂತರ ಮಾಡುವುದಕ್ಕೆ ಅಲ್ಟಿಮೋಜೆನಿಟರ್ ಅಂತ ಕರೀತಾರೆ. ಇದು ಕಾಶಿಸಲ್ಲಿ ನಾವು ಕಾಣಬಹುದು, ಅಂದ್ರೆ ಕಾಶಿ ಬುಡಕಟ್ಟು ಸಮುದಾಯದಲ್ಲಿ ಕಾಣಬಹುದು. ಮತ್ತೆ ಕಾಶಿಸಲ್ಲಿ ಅಂದ್ರೆ ಕಾಶಿಯಲ್ಲಿ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಟಾಪಿಕ್ ಬಂದು ಟೈಪ್ಸ್ ಆಫ್ ಮ್ಯಾರೇಜ್. ಟೈಪ್ಸ್ ಆಫ್ ಮ್ಯಾರೇಜ್ ಅಲ್ಲಿ 2 ಟೈಪ್ಸ್ ಅನ್ನ ನಾವು ನೋಡ್ತೀವಿ. ಫಸ್ಟ್ ಒನ್ ಬಂದು ಮೊನೋಗಮಿ, ಸೆಕೆಂಡ್ ಒನ್ ಬಂದ್ಬಿಟ್ಟು ಪಾಲಿಗಮಿ. ಮೊನೋಗಮಿ ಅಂತಂದ್ರೆ ಏಕಪತ್ನಿತ್ವ, ಪಾಲಿಗಮಿ ಅಂತಂದ್ರೆ ಬಹು ವಿವಾಹ, ಮೋರ್ ಮ್ಯಾರೇಜಸ್ ಅಂತ ಅಷ್ಟೇ. ಮೊನೋಗಮಿಯಲ್ಲಿ 2 ಟೈಪ್ಸ್ ಅನ್ನು ನಾವು ಕಾಣ್ಬೋದು. ಫಸ್ಟ್ ಒನ್ ಬಂದು ಸೀರಿಯಲ್ ಮೊನೋಗಮಿ, ಸೆಕೆಂಡ್ ಒನ್ ಬಂದು ನಾನ್ ಸೀರಿಯಲ್ ಮೊನೋಗಮಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದ್ರೂ ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಮೇ ಬಿ ಎಕ್ಸಾಮ್ಸ್ಗೆ ಬರಬಹುದು ಅಂತ. ಇದನ್ನು ಸೇಮ್ ಮ್ಯಾಚ್ ದ ಫಾಲೋಯಿಂಗ್ ರೀತಿ ಟೈಪ್ಸ್ನ ಹೆಸರ್ಸನ್ನ ಒಂದ್ ಕಡೆ ಕೊಟ್ಟು ಮತ್ತೊಂದ್ ಕಡೆ ಎಕ್ಸ್ಪ್ಲನೇಷನ್ ಕೇಳಿರ್ತಾರೆ. ಇವಾಗ ತುಂಬಾ ಡಿಫಿಕಲ್ಟ್ ಆಗಿ ನಮ್ಮನ್ನು ಕನ್ಫ್ಯೂಷನ್ ಮಾಡಕ್ ಕೇಳ್ತಾ ಇರ್ತಾರೆ, ಅದಕ್ಕೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗುತ್ತೆ. ಸೀರಿಯಲ್ ಮೊನೋಗಮಿ ಅಂತಂದ್ರೆ ಫಸ್ಟ್ ಮೊನೋಗಮಿ ಅಂತಂದ್ರೆ ಏನು ಅಂತಂದ್ರೆ ಒಬ್ಬ ಹೆಂಡತಿಯನ್ನ ಮದುವೆಯಾಗಿ ಒಬ್ಬ ಹೆಂಡತಿಯನ್ನ ಲೈಫ್ ಲಾಂಗು ಇರೋದನ್ನ ಏಕಪತ್ನಿತ್ವ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೀರಿಯಲ್ ಮೊನೋಗಮಿ. ಸೀರಿಯಲ್ ಮೊನೋಗಮಿ ಅಂತಂದ್ರೆ ಲೈಫ್ ಅಲ್ಲಿ ಒಂದ್ಸಲಿ ಒಬ್ಬನ ಮದುವೆ ಆದ್ಮೇಲೆ ಅವರ ಸತ್ತ ಮೇಲೇನು ಬೇರೆಯವ್ರನ್ನ ಮದುವೆ ಆಗಬಾರದು, ಅದನ್ನ ಸೀರಿಯಲ್ ಮೊನೋಗಮಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ನಾನ್ ಸೀರಿಯಲ್ ಮೊನೋಗಮಿ. ನಾನ್ ಸೀರಿಯಲ್ ಮೊನೋಗಮಿ ಅಂತಂದ್ರೆ ಏನು ಅಂತಂದ್ರೆ ಲೈಫ್ ಅಲ್ಲಿ ಒಂದ್ಸಲ ಮದುವೆ ಆದ ಮೇಲೆ ಹೆಂಡತಿ ಸತ್ತ ಹೋದರೆ ಅಥವಾ ಅವ್ರಿಗೇನಾದ್ರೂ ಡಿವೋರ್ಸ್ ಆಗಿದ್ರೆ ಮತ್ತೆ ಬೇರೆಯವ್ರನ್ನ ಮದುವೆ ಆಗ್ಬೋದು, ಅದನ್ನ ನಾನ್ ಸೀರಿಯಲ್ ಮೊನೋಗಮಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿಗಮಿ. ಪಾಲಿಗಮಿಯಲ್ಲಿ ಅಗೇನ್ 3 ಟೈಪ್ಸ್ ಇದೆ. ಫಸ್ಟ್ ಒನ್ ಪಾಲಿಗೈನಿ, ಸೆಕೆಂಡ್ ಒನ್ ಪಾಲಿ ಎಂಟ್ರಿ, ಥರ್ಡ್ ಒನ್ ಗ್ರೂಪ್ ಮ್ಯಾರೇಜ್. ಪಾಲಿಗೈನಿಯಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒನ್ ಸೋರರಲ್ ಪಾಲಿಗೈನಿ, ಸೆಕೆಂಡ್ ಒನ್ ನಾನ್ ಸೋರರಲ್ ಪಾಲಿಗೈನಿ. ಪಾಲಿ ಎಂಟ್ರಿಯಲ್ಲಿ 2 ಟೈಪ್ಸ್ ಇದೆ, ಫೆಟರ್ನಲ್, ನಾನ್ ಫೆಟರ್ನಲ್ ಅಂತ. ಫಸ್ಟ್ ಪಾಲಿಗೈನಿ ಅಂತಂದ್ರೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಪುರುಷ ತುಂಬಾ ಜನ ಮಹಿಳೆಯರನ್ನು ಮದುವೆ ಆಗುವುದಕ್ಕೆ ಬಹುಪತ್ನಿತ್ವ ಅಂತ ಕರೀತಾರೆ. ಪಾಲಿಗೈನಿ, GYNY ಆಯ್ತಾ. ನೆಕ್ಸ್ಟ್ ಬಂದು ಇದರಲ್ಲಿ 2 ಟೈಪ್ಸ್ ಅಲ್ಲಿ ಸೋರರಲ್ ಪಾಲಿಗೈನಿ ಅಂತಂದ್ರೆ ಏನು ಎಂದರೆ ಒಬ್ಬ ವ್ಯಕ್ತಿ ಆತನ ಹೆಂಡತಿ ಸತ್ತ ನಂತರ ಅವರ ಸ್ವಂತ ತಂಗಿನ ಮದುವೆ ಆದರೆ ಅದನ್ನ ಸೋರರಲ್ ಪಾಲಿಗೈನಿ ಅಂತ ಕರೀತಾರೆ. ನಾನ್ ಸೋರರಲ್ ಪಾಲಿಗೈನಿ ಅಂತಂದ್ರೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಅವರ ಹೆಂಡತಿ ಸತ್ತ ನಂತರ
ವ್ಯಕ್ತಿಯ ಆ ಹೆಂಡತಿಯ ತಂಗಿಯರನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗುವುದಕ್ಕೆ ನಾನ್ ಸೋರರ್ ಪಾಲಿಗೈನಿ ಅಂತ ಕರೀತಾರೆ. ಫೆಟರ್ನಲ್ ಅಂತಂದ್ರೆ ಒಬ್ಬ ಮಹಿಳೆ ಗಂಡ ಸತ್ತ ನಂತರ ಆತನ ಸ್ವಂತ ತಮ್ಮಂದಿರನ್ನು ಮದುವೆ ಆದರೆ ಅದನ್ನು ಫೆಟರ್ನಲ್ ಅಂತಾರೆ. ನಾನ್ ಫೆಟರ್ನಲ್ ಅಂತಂದ್ರೆ ಗಂಡ ಸತ್ತ ನಂತರ ಸಹೋದರರನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆದರೆ ಅದನ್ನು ನಾನ್ ಫೆಟರ್ನಲ್ ಅಂತ ಕರೀತಾರೆ. ಪಾಲಿಯಂಡ್ರಿಯಲ್ಲಿ ಮಹಿಳೆಗೆ ಮಗು ಆದರೆ ಆ ಮಗುವಿನ ತಂದೆ ಯಾರು, ಆ ಮಗು ಯಾರಿಗೆ ಸೇರಿದೆ ಎಂದು ಗುರ್ತಿಸಲು ಒಂದು ಸೆರೆಮನಿ ನಡೆಯುತ್ತೆ. ಆ ಸೆರೆಮನಿ ಹೆಸರೇನು ಅಂದ್ರೆ ಬೋ ಅಂಡ್ ಆರೋ ಸೆರೆಮನಿ. ಬೋ ಅಂಡ್ ಆರೋ ಸೆರೆಮನಿ ಅಂತ. ಈ ಸೆರೆಮನಿಯನ್ನು ನಾವೆಲ್ಲಿ ಕಾಣಬಹುದು ಅಂದ್ರೆ ತೋಡ ಸಮುದಾಯದಲ್ಲಿ ಮತ್ತು ಬವರ್ ಸಮುದಾಯದಲ್ಲಿ ಕಾಣಬಹುದು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಬಯಾಲಜಿಕಲ್ ಫಾದರ್ ಅನ್ನ ಜೆನಿಟರ್ ಅಂತ ಕರೆಯುತ್ತೇವೆ. ಸೋಷಿಯಲ್ ಫಾದರ್ ನ ಪೇಟರ್ ಅಂತ ಕರಿತೀವಿ. ಮದರ್ನ ಏನ್ ಹೆಸರಲ್ಲೂ ಕರೆಯೋದಿಲ್ಲ, ಜೆನಿಟ್ರಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಮುಂದುವರೆದಂತೆ ಮತ್ತೊಂದು ಕಾನ್ಸೆಪ್ಟ್ ಇದೆ, ಅದೇ ಗೋಸ್ಟ್ ಮ್ಯಾರೇಜ್. ಈ ಗೋಸ್ಟ್ ಮ್ಯಾರೇಜ್ ಕಾನ್ಸೆಪ್ಟ್ ನ ನೀಡಿದ್ಯಾರು, ಅದನ್ನ ಯಾರು ಯಾವ ಪ್ಲೇಸ್ ಅಲ್ಲಿ ಸ್ಟಡಿ ಮಾಡಿದ್ರು ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕಾಮೆಂಟ್ ಮಾಡಿದ್ರೆ ಮಾತ್ರನೇ ಯಾವ ಕಾನ್ಸೆಪ್ಟ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಮಾಡಬಾರ್ದು, ನಿಮ್ಗೆ ಯಾವುದು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಹೇಳಿ ನನಗೆ ಗೊತ್ತಾಗೋದು. ಪ್ಲೀಸ್ ಕಮೆಂಟ್ ಮಾಡಿ. ರೂಲ್ಸ್ ಆಫ್ ಮ್ಯಾರೇಜ್, ವಿವಾಹದ ನಿಯಮಗಳು. ಮ್ಯಾರೇಜ್ ಅಲ್ಲಿ 2 ಟೈಪ್ಸ್ ಆಫ್ ರೂಲ್ಸ್ ಇರುತ್ತೆ. ಫಸ್ಟ್ ಇಂಡೋಗಮಿ, ನೆಕ್ಸ್ಟ್ ಬಂದು ಎಕ್ಸೋಗಮಿ. ಇಂಡೋಗಮಿ ಅಂತಂದ್ರೆ ಏನು ಎಂದರೆ ಅಂತರ್ ವಿವಾಹ, ಎಕ್ಸೋಗಮಿ ಎಂದರೆ ಬಾಹ್ಯ ವಿವಾಹ. ಫಸ್ಟ್ ಇಂಡೋಗಮಿಯಲ್ಲಿ 4 ಟೈಪ್ಸ್ ಇದೆ. ಅದ್ಯಾವುದು ಅಂದ್ರೆ ಕ್ಯಾಸ್ಟ್ ಇಂಡೋಗಮಿ, ಸಬ್ ಕ್ಯಾಸ್ಟ್ ಇಂಡೋಗಮಿ, ಗೋತ್ರ ಇಂಡೋಗಮಿ, ವಿಲೇಜ್ ಇಂಡೋಗಮಿ. ಇವುಗಳ ಕ್ಯಾಸ್ಟ್ ನಮ್ಮ ಕ್ಯಾಸ್ಟ್ ಅಲ್ಲಿ ಮದುವೆ ಆಗಬಹುದು, ಸಬ್ ಕ್ಯಾಸ್ಟ್ ಅಲ್ಲಿ ನಮ್ಮ ಸಬ್ ಕ್ಯಾಸ್ಟ್ ಗಳಲ್ಲಿ ಮದುವೆ ಆಗಬಹುದು. ಈ ರೀತಿ ಇರೋದನ್ನ ನಾವು ಇಂಡೋಗಮಿ ಅಂತ ಕರಿತೀವಿ. ಎಕ್ಸೋಗಮಿ ಅಂತಂದ್ರೆ ಏನು ಅಂದ್ರೆ ಕುಲ ಅಂತಂದ್ರೆ ಕ್ಲಾನ್ ಅಂತ. ಗೋತ್ರ ಎಕ್ಸೋಗಮಿ, ಸೇಮ್ ಗೋತ್ರಕ್ಕೆ ಸೇರಿದವರು ಮದುವೆ ಆಗಬಾರದು ಎಂದು ಹೇಳ್ತಾರೆ. ಇದನ್ನ ನಾರ್ಮಲ್ ಆಗಿ ನಾವೆಲ್ಲಾ ಕಡೆನೂ ಕಾಣ್ತಾ ಇರ್ತೀವಿ, ನಮ್ಮಲ್ಲೇ ಮಾತಾಡ್ಕೊಂತ ಇರ್ತೀವಿ. ಸೇಮ್ ಗೋತ್ರ ಇದೆ ಮದುವೆ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ ಸೌತ್ ಕಡೆ ತುಂಬಾ ಮಾತಾಡ್ಕೊಂತ ಇರ್ತೀವಿ. ಸೊ ಇದನ್ನ ಗೋತ್ರ ಎಕ್ಸೋಗಮಿ ಅಂತ ಹೇಳುತ್ತೇವೆ. ನೆಕ್ಸ್ಟ್ ಬಂದು ಸಪಿಂಡ ಎಕ್ಸೋಗಮಿ. ಸಪಿಂಡ ಎಕ್ಸೋಗಮಿ ಅಂತಂದ್ರೆ ಏನು ಅಂತಂದ್ರೆ ತಂದೆ ಕಡೆಯಿಂದ 5 ತಲೆಮಾರು, ತಾಯಿ ಕಡೆಯಿಂದ 3 ತಲೆಮಾರು ಮದುವೆ ಆಗುವಂತಿಲ್ಲ. ಇದನ್ನು ಸಪಿಂಡ ಎಕ್ಸೋಗಮಿ ಅಂತ ಕರೀತಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದ್ರೆ ಲಾಸ್ಟ್ ಇಯರ್ ನೆಟ್ ಎಕ್ಸಾಮ್ ಅಲ್ಲಿ ಸಪಿಂಡ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಅವರೇ ಕೊಟ್ಟಿದ್ರು. 4 ಚಾಯ್ಸ್ ಕೊಟ್ಟಿದ್ರು. ತಂದೆ ಕಡೆಯಿಂದ 3, ತಾಯಿ ಕಡೆಯಿಂದ 3, ತಂದೆ ಕಡೆಯಿಂದ 5, ತಾಯಿ ಕಡೆಯಿಂದ 5 ಅಂತ ಹೇಳಿ ನಂಬರ್ಸ್ ಅಷ್ಟೇ ಚೇಂಜ್ ಮಾಡಿ ಕ್ವಶನ್ಸ್ ಕೇಳಿದ್ರು. ಅದ್ರಲ್ಲೂ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ನ ನೀವು ಒಂದ್ಸಲ ಗೂಗಲ್ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂತಂದ್ರೆ ಸೆಂಟೆನ್ಸ್ ಕರೆಕ್ಟ್ ಆಗಿರ್ಬೇಕು. ಫಸ್ಟ್ 5 ಬರ್ಬೇಕಾ ಮತ್ತೆ 3 ಬರ್ಬೇಕಾ ಅಂತ ಹೇಳ್ಬಿಟ್ಟು ಒಂದ್ಸಲ ಆ ಸೆಂಟೆನ್ಸ್ ನ ಸರ್ಚ್ ಮಾಡಿ ನೋಡ್ಕೊಂಡು ಹೋಗಿ ಎಕ್ಸಾಮ್ಗೆ. ವಿಲೇಜ್ಗೆ ಸೇರಿರೋ ಹತ್ರ ಮದುವೆ ಆಗ್ಬಾರ್ದು ಅನ್ನೋದು. ಇದಿಷ್ಟು ಫ್ಯಾಮಿಲಿನ ರೂಲ್ಸ್. LH ಮಾರ್ಗನ್ಸ್ ಇವರ ಬುಕ್ ಬಂದು ಏಷ್ಯನ್ ಸೊಸೈಟಿ. ಕಿಂಗ್ಶಿಪ್ ನ ಮೊದಲ ಬಾರಿಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದು ಯಾರು ಎಂದರೆ LH ಮಾರ್ಗನ್. LH ಮಾರ್ಗನ್ ಟೈಪ್ಸ್ ಆಫ್ ಫ್ಯಾಮಿಲಿ ಎವಲ್ಯೂಷನ್ಸ್ ನ 5 ಟೈಪ್ಸ್ ಹೇಳಿದ್ದಾರೆ. ಆ 5 ಟೈಪ್ಸ್ ಯಾವುದು ಅಂತಂದ್ರೆ ಕಾನ್ಸಾಂಗ್ಯುನಿಸ್ ಫ್ಯಾಮಿಲಿ, ಪುನಲೋನ ಫ್ಯಾಮಿಲಿ, ಸಿಂಡೈಸ್ಮೈನ್ ಫ್ಯಾಮಿಲಿ, ಪೆಟ್ರಿಯಾರ್ಚಲ್ ಫ್ಯಾಮಿಲಿ, ಮೆಟ್ರಿಯಾರ್ಚಲ್ ಫ್ಯಾಮಿಲಿ. ಈ 5 ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್. ಬಟ್ ಆದ್ರೆ ಆದಿಮಾನವನ ಕಾಲದಿಂದ ಫ್ಯಾಮಿಲಿ ಯಾವ ರೀತಿ ಇತ್ತು ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ. ಆ ಐಡಿಯಾ ಬೇಸ್ ಮೇಲೆ ನೀವು ಗೆಸ್ ಮಾಡಿ ಆನ್ಸರ್ ಮಾಡ್ಬೋದು. ಬಟ್ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ನನ್ನ ಪಾಯಿಂಟ್ಸ್ ಯಾವ ರೀತಿಯಾಗಿ ಕೊಟ್ಟಿದ್ದೀನೋ ಆರ್ಡರ್ ವೈಸು ಅದೇ ಆರ್ಡರ್ ವೈಸ್ ಇರಬೇಕು. ಫಸ್ಟ್ ಪಾಯಿಂಟ್ ಏನ್ ಬರ್ಬೇಕು, ಕಾನ್ಸಾಂಗ್ಯುನಿಸೇ ಬರ್ಬೇಕು. ಲಾಸ್ಟ್ ಪಾಯಿಂಟ್ ಯಾವ್ದು ಬರ್ಬೇಕು, ಮೊನೋಗಮಸ್ ಫ್ಯಾಮಿಲಿನೇ ಬರ್ಬೇಕು.
ಈ ಟಾಪಿಕ್ಕು ತುಂಬಾ ಇಂಪಾರ್ಟೆಂಟ್ ಆಯ್ತಾ ನೆಟ್ ಎಕ್ಸಾಮ್‌ಗೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಿನ್‌ಶಿಪ್ ಟರ್ಮಿನಾಲಜೀಸ್. ಮಾರ್ಗನ್ 2 ಟೈಪ್ಸ್ ಆಫ್ ಟರ್ಮಿನಾಲಜಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಕ್ಲಾಸಿಫಿಕೇಟರಿ. ಡಿಸ್ಕ್ರಿಪ್ಟಿವ್ ಅಂತಂದ್ರೆ ಏನು ಅಂದ್ರೆ ಒನ್ ಟೈಮಲ್ಲಿ ಒನ್ ರಿಲೇಶನ್‌ಶಿಪ್‌ನ ಸೂಚಿಸುವಂತಹ ಪದ. ಫಾರ್ ಎಕ್ಸಾಂಪಲ್ ಅಮ್ಮ, ಅಪ್ಪ, ಫಾದರ್, ಮದರ್ ಇದು ಒನ್ ರಿಲೇಶನ್‌ಶಿಪ್‌ನ ಸೂಚಿಸುತ್ತದೆ. ಕ್ಲಾಸಿಫಿಕೇಟರಿ ಅಂತಂದ್ರೆ ಏನು ಅಂತಂದ್ರೆ ಒಂದು ಪದ ತುಂಬಾ ರಿಲೇಶನ್‌ಶಿಪ್ಸ್‌ನ ಸೂಚಿಸುವುದಕ್ಕೆ ಅಥವಾ ಆ ಪದನ ಬೇರೆ ಬೇರೆ ರಿಲೇಶನ್‌ಶಿಪ್‌ಗೂ ಬಳಸುವುದಕ್ಕೆ ನಾವು ಕ್ಲಾಸಿಫಿಕೇಟರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂಕಲ್, ಆಂಟಿ. ಅಂಕಲ್ ಅಂತ ನಾವು ಇತ್ತೀಚಿನ ದಿನ ಮಾಮನ್ನು ಕರಿತೀವಿ, ಅಂಕಲ್ ಚಿಕ್ಕಪ್ಪ ಅವ್ರನ್ನು ಕರಿತೀವಿ, ದೊಡ್ಡಪ್ಪ ಅವ್ರನ್ನು ಕರಿತೀವಿ ಅಲ್ವಾ? ಅದಕ್ಕೆ ಅದನ್ನ ಕ್ಲಾಸಿಫಿಕೇಟರಿ ಅಂತ ಮಾರ್ಗನ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಬಂದು ಕಿನ್‌ಶಿಪ್ ಯೂಸೇಜ್. ಈ ಟಾಪಿಕ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ. ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ನೇಮ್ಸ್ ನೋಡ್ಕೊಳ್ಳಿ. ಅದಕ್ಕೆ ಮೀನಿಂಗ್ ನಾನು ಹೇಳ್ತೀನಲ್ವಾ ಅಷ್ಟೇ ಸಾಕು. ಮತ್ತೆ ಮತ್ತೆ ಓದೋ ಅವಶ್ಯಕತೆ ಇಲ್ಲ. ಫಸ್ಟ್ ಬಂದು ಅವಾಯ್ಡೆನ್ಸಿ. ಅವಾಯ್ಡೆನ್ಸಿ ಅಂತಂದ್ರೆ ಏನು ಅಂದ್ರೆ ನೀವು ಮದುವೆ ಆದ ಮೇಲೆ ನಿಮ್ಮ ಅತ್ತೆ, ಮಾವ ಅವರ ಜೊತೆ ಕೆಲವೊಂದು ನಾರ್ಮಲ್ ಜೋಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಅವಾಯ್ಡ್ ಮಾಡ್ತೀರಲ್ವಾ ಅದನ್ನ ಅವಾಯ್ಡೆನ್ಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಜೋಕಿಂಗ್ ರಿಲೇಶನ್‌ಶಿಪ್ ಅಂದ್ರೆ ಏನು ಅಂತಂದ್ರೆ ಕೆಲವೊಬ್ರು ಅವ್ರ ಅತ್ತೆ ಮಾವ ಜೊತೆ ಕೆಲವೊಂದು ಕಡೆ ಸಮುದಾಯಗಳಲ್ಲಿ ಜೋಕ್ಸು ಮಾಡ್ತಾನೆ ಇರ್ತಾರೆ. ಎಲ್ಲಾ ರೀತಿ ಜೋಕ್ಸು ಮಾಡ್ತಾ ಇರ್ತಾರೆ. ಅದನ್ನ ಜೋಕಿಂಗ್ ರಿಲೇಶನ್‌ಶಿಪ್ ಅಲೌಡ್ ಅಂತ ಕರೀತಾರೆ. ನೆಕ್ಸ್ಟ್ ಟೆಕ್ನಾನಮಿ ಅಂತಂದ್ರೆ ಏನು ಅಂದ್ರೆ ನಮ್ ಕಡೆ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ. ಇದು ನಾರ್ಮಲ್ ವರ್ಡ್ಸ್. ಈಗ ಯಾರೋ ಒಬ್ರು ಮನೆಗ್ ಬಂದಿರ್ತಾರೆ. ಇಲ್ಲ ಗ್ರೂಪಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ನಮ್ಮ ಪ್ರೀತಮ್ ಅವರಪ್ಪ, ನಮ್ಮ ಮದನ್ ಅವರಪ್ಪ, ಸುಮಾ ಅವರಪ್ಪ, ರಾಧಾ ಅವರಪ್ಪ ಈ ತರ ಹೇಳ್ತಾ ಇರ್ತಾರೆ. ಅವ್ರು ಏನನ್ನ ಹೇಳ್ತಾ ಇರ್ತಾರೆ ಅಂತಂದ್ರೆ ನಮ್ಮ ಮದನ್ ಅವರಪ್ಪ ಬಂದಿದ್ರು ಇವತ್ತು, ತರಕಾರಿನೇ ತಗೊಂಡ್ ಬಂದಿಲ್ಲ ಮನೆಗೆ, ಹಂಗೇನೆ ಬಂದ್ಬಿಟ್ಟಿದ್ದಾರೆ. ಈ ತರ ಹೇಳ್ತಾ ಇರ್ತಾರೆ. ಸಮಥಿಂಗ್ ಅವ್ರ ಹಸ್ಬೆಂಡ್ ಬಗ್ಗೆ ಏನಾದ್ರು ಹೇಳ್ತಾ ಇರ್ತಾರೆ. ಅವ್ರ ಹಸ್ಬೆಂಡ್ ಹೆಸರನ್ನ ಯೂಸ್ ಮಾಡೋದಿಲ್ಲ. ಅವ್ರ ಮಕ್ಕಳ ಹೆಸರನ್ನ ಯೂಸ್ ಮಾಡ್ಕೊಂಡು ಅವ್ರ ಹಸ್ಬೆಂಡ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾರಲ್ವಾ? ಅದನ್ನ ಟೆಕ್ನಾನಮಿ ಅಂತ ಕರೀತಾರೆ. ನೆಕ್ಸ್ಟ್ ಅವಾಂಕುಲೇಟ್. ಅವಾಂಕುಲೇಟ್ ಅಂತಂದ್ರೆ ಏನು ಅಂತಂದ್ರೆ ಇವಾಗ ಅಮ್ಮ ಇರ್ತಾರೆ. ಅಮ್ಮ ಅವ್ರಿಗೆ ತಮ್ಮನೋ, ಅಣ್ಣ ಯಾರೋ ಇರ್ತಾರೆ. ಮಾವ ಆಗ್ತಾರಲ್ವಾ? ಅವ್ರು ನಿಮ್ ಮನೆಯಲ್ಲಿನ ಹಸ್ತಾಂತರ ಜಾಸ್ತಿ ಇರುತ್ತೆ. ನಾವು ಹಳೆ ಕಾಲದಲ್ಲಿ ಇಲ್ಲಂತಂದ್ರೆ ಈಗ್ಲೂ ಇರ್ಬೋದು ಮೇ ಬಿ. ಅಮ್ಮನ ತಮ್ಮ ಅವರು ಏನೇ ಒಂದು ನಮ್ಮ ಮನೆಗಳಲ್ಲಿ ಏನೇ ಒಂದು ಕೆಲಸ ಮಾಡ್ಬೇಕು, ಡಿಸಿಷನ್ ತಗೋಬೇಕು ಅಂತಂದ್ರೆ ಅಮ್ಮ ಅವ್ರ ತಮ್ಮ ಅವರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಅವಾಂಕುಲೇಟ್ ಅಂತ ಹೇಳ್ತಾರೆ. ಅಮಿಟೇಟ್ ಅಂತಂದ್ರೆ ಸೇಮ್ ಅಪ್ಪಗೆ ತಂಗಿ ಇರ್ತಾರಲ್ವಾ, ನಿಮ್ಗೆ ಅತ್ತೆ ಆಗ್ತಾರಲ್ವಾ, ಅವ್ರುನು ಯಾವ್ದೋ ಒಂದು ಡಿಸಿಷನ್ ನಾವು ತಗೋಬೇಕು ನಮ್ಮ ಮನೆಯಲ್ಲಿ ಅಂತಂದ್ರೆ ಅತ್ತೆಯವ್ರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಅಮಿಟೇಟ್ ಅಂತ ಕರೀತಾರೆ. ಅಗೇನ್ ಕೋವದೆ ಅಂತಂದ್ರೆ ಏನು ಅಂತಂದ್ರೆ ಗರ್ಭಿಣಿಯಾದಂತಹ ಮಹಿಳೆ ಯಾವ ರೀತಿಯ ಆಹಾರವನ್ನು ತಿನ್ನುತ್ತಾಳೆ, ಯಾವ ರೀತಿ ವಾಸ ಮಾಡ್ತಾರೆ, ಅದೇ ರೀತಿಯಾಗಿ ಗರ್ಭಿಣಿ ಮಹಿಳೆಯ ಗಂಡನು ಸಹ ಈಗ ನಮ್ ಕಡೆ ಪಥ್ಯ ಆಹಾರ ಅಂತ ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರು ತಿನ್ನೋದನ್ನ. ಆ ರೀತಿ ಪಥ್ಯ ಆಹಾರವನ್ನು ಸೇವಿಸುವುದಕ್ಕೆ ಕೋವದೆ ಅಂತ ಹೇಳ್ತಾರೆ. ಅವರ ಹೆಂಡತಿ ಯಾವ ರೀತಿ ಆಹಾರ ಸೇವಿಸ್ತಾರೋ ಅದನ್ನೇ ಗಂಡನು ಸೇವನೆ ಮಾಡ್ಬೇಕು. ಇದನ್ನ ಕೋವದೆ ಅಂತ ಕರೀತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬ್ರೌನ್ 2 ಟೈಪ್ಸ್ ಆಫ್ ಜೋಕಿಂಗ್ ರಿಲೇಶನ್‌ಶಿಪ್ಸ್ ಅಂತ ಹೇಳಿದ್ದಾರೆ. ಅದ್ಯಾವುದು ಅಂತ ನೀವು ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟ್‌ಗೆ ಬಂದ್ರೆ ಫ್ಯಾಮಿಲಿ ಟೈಪ್ಸ್. ಪಾಲಿನ್ ಕೊಲಿಂಡಾ ಅವರು 12 ಟೈಪ್ಸ್ ಆಫ್ ಫ್ಯಾಮಿಲಿ ಟೈಪ್ಸ್‌ನ ಹೇಳಿದ್ದಾರೆ. ಅವ್ಯಾವುವು ಅಂತಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ, ಸಪ್ಲಿಮೆಂಟೆಡ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಸಬ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಸಿಂಗಲ್ ಪರ್ಸನ್ ಹೌಸ್ ಹೋಲ್ಡ್, ಸಪ್ಲಿಮೆಂಟೆಡ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಕೊಲ್ಯಾಟ್ರಲ್ ಜಾಯಿಂಟ್ ಫ್ಯಾಮಿಲಿ, ಸಪ್ಲಿಮೆಂಟೆಡ್ ಕೊಲ್ಯಾಟ್ರಲ್ ಜಾಯಿಂಟ್ ಫ್ಯಾಮಿಲಿ, ಲೀನಿಯಲ್ ಜಾಯಿಂಟ್ ಫ್ಯಾಮಿಲಿ, ಸಪ್ಲಿಮೆಂಟೆಡ್ ಲೀನಿಯಲ್ ಜಾಯಿಂಟ್ ಫ್ಯಾಮಿಲಿ, ಲೀನಿಯಲ್ ಕೊಲ್ಯಾಟ್ರಲ್ ಜಾಯಿಂಟ್ ಫ್ಯಾಮಿಲಿ, ಸಪ್ಲಿಮೆಂಟೆಡ್ ಲೀನಿಯಲ್ ಕೊಲ್ಯಾಟ್ರಲ್ ಜಾಯಿಂಟ್ ಫ್ಯಾಮಿಲಿ ಅಂಡ್ ಅದರ್. ಈ 12 ರೀತಿಯ ವಿಧಾನಗಳು ಹೇಳಿದ್ದಾರೆ. ಎಕ್ಸಾಮ್ ಅಲ್ಲಿ ಫಸ್ಟ್ ಇಂದ 6ವರೆಗೂ ಇದೆಯಲ್ಲ, ಆ 6ರಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು. ಎಕ್ಸ್‌ಪ್ಲನೇಷನ್ ಕೇಳ್ತಾರೆ ಅಂತಂದ್ರೆ ತುಂಬಾ ರೇರ್ ಆಗಿ ಎಕ್ಸ್‌ಪ್ಲನೇಷನ್ ಸಮ್‌ಟೈಮ್ಸ್ ಕೇಳಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಒಂದು ಕ್ವೆಶ್ಚನ್ ಕೇಳಿದ್ರು. 12 ಬಿಟ್ಟು ಬೇರೆ ಒಂದೊಂದು ಟೈಪ್ ಅನ್ನ ಮಿಕ್ಸ್ ಮಾಡಿ ಕ್ವೆಶ್ಚನ್ ಕೊಟ್ಟಿರ್ತಾರೆ. ಇದರಲ್ಲಿ ಪಾಲಿನ್ ಕೊಲಿಂಡಾ ಅವರು ಹೇಳದೇ ಇರುವ ಟೈಪ್ ಯಾವುದು ಅಂತ
ಅದಕ್ಕೆ 12 ಒಂದ್ಸಲಿ ನೋಡ್ಕೊಳ್ಳಿ. 1-2 ಸಲ ಓದಿದ್ರೆ ಅದು ನಿಮ್ಗೊಂದು ಏನದು ಪಾತ್ ಅಂತ ಗೊತ್ತಾಗುತ್ತೆ. ಯಾವ್ಯಾವ್ದಿದೆ ಏನು ಅಂತ ಹೇಳ್ಬಿಟ್ಟು ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಫ್ಯಾಮಿಲಿ ಬೈ ಕಾರ್ಲ್ ಜಿಮ್ಮರ್‌ಮ್ಯಾನ್. ಜಿಮ್ಮರ್‌ಮ್ಯಾನ್ ಅವರು 3 ರೀತಿಯಾದಂಥ ಫ್ಯಾಮಿಲಿ ಟೈಪ್ಸ್‌ನ ಹೇಳಿದ್ದಾರೆ. ಈ ಟೈಪ್ಸ್ ಅಲ್ಲಿ ಸಿಂಗಲ್ ಆಗಾದ್ರೂ ಕೇಳ್ಬೋದು ಕ್ವೆಶ್ಚನ್, ಇಲ್ಲ 3 ಟೈಪ್ಸ್ ಅನ್ನು ಕೇಳ್ಬೋದು. ಆಯ್ತಾ? ಆ 3 ಯಾವುದು ಅಂದ್ರೆ ಟ್ರಸ್ಟಿಕ್ ಫ್ಯಾಮಿಲಿ, ಡೊಮೆಸ್ಟಿಕ್ ಫ್ಯಾಮಿಲಿ, ಅಟೋಮಿಸ್ಟಿಕ್ ಫ್ಯಾಮಿಲಿ. ಅಟೋಮಿಸ್ಟಿಕ್ ಫ್ಯಾಮಿಲಿ ಬಗ್ಗೆ ಕೇಳಿದ್ದಾರೆ. ಅಟೋಮಿಸ್ಟಿಕ್ ಫ್ಯಾಮಿಲಿ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದ್ಯಾರು ಅಂತ ಹೇಳ್ಬಿಟ್ಟು ಜಿಮ್ಮರ್‌ಮ್ಯಾನ್. ಅದಕ್ಕೆ ಈ ಟೈಪ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಫ್ಯಾಮಿಲಿ ಬೈ ಲೀಪ್ಲೆ. ಲೀಪ್ಲೆ ಅವರು 3 ರೀತಿಯ ಟೈಪ್ಸ್‌ನ ಹೇಳಿದ್ದಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ಸ್ಟೆಮ್ ಫ್ಯಾಮಿಲಿ, ಅನ್‌ಡಿವೈಡೆಡ್ ಫ್ಯಾಮಿಲಿ, ನೆಕ್ಸ್ಟ್ ಬಂದ್ಬಿಟ್ಟು ಇನ್‌ಸ್ಟೇಬಲ್ ಫ್ಯಾಮಿಲಿ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ. ಸ್ಟೆಮ್ ಫ್ಯಾಮಿಲಿ ಬಗ್ಗೆ ಲೀಪ್ಲೆ ಏನಾದ್ರೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ಸ್ಟೆಮ್ ಫ್ಯಾಮಿಲಿ ಕೊಟ್ಟಿದ್ದ್ಯಾರು ಅಂತ ಕೇಳಿದಾಗ ನೀವು ಸಿಮೆಲ್‌ಗೆ ಟಿಕ್ ಮಾಡಿ. ಜಾರ್ಜ್ ಸಿಮಿಲ್ ಸಹ ಈ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಮ್ಯಾಸ್ಕ್ಯುಲಿನಿಟಿ ಬೈ ಆರ್.ಡಬ್ಲ್ಯೂ. ಕಾಲಿನ್. 4 ಟೈಪ್ಸ್ ಅನ್ನ ಕಾಣ್ಬೋದು. ಇದನ್ನು ಕೇಳ್ತಾರೆ. ಈ 4 ಟೈಪ್ಸ್ ಅನ್ನ ಕೊಟ್ಟು ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಹಾಕಿ ಆ 4 ಟೈಪ್ಸ್ ಯಾವ್ದು ಅಂತಾದ್ರೂ ಕೇಳ್ಬೋದು. 4 ಅಲ್ಲಿ 3 ಕರೆಕ್ಟ್ ಆಗಿ ಕೊಟ್ಟು ಒಂದು ರಾಂಗ್ ಆನ್ಸರ್ ಕೊಟ್ಟು ಕ್ವಶನ್ ಕೇಳ್ಬೋದು. ಈ 4 ಟೈಪ್ಸ್ ನ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಫ್ಯಾಮಿಲಿ, ಲೀನೇಜ್, ಕ್ಲಾನ್, ಪೈಟ್ರಿ, ಮೊಯ್ಟಿ, ಟ್ರೈಬ್ ಅಂತ ಹಾಕಿದ್ದೀನಿ. ಇದೇನು ಅಂತಂದ್ರೆ ಕ್ವಶನ್ ಕೇಳ್ತಾರೆ, ಅದಕ್ಕೆ ಹಾಕಿದ್ದೀನಿ. ತುಂಬಾ ಫ್ಯಾಮಿಲೀಸ್ ಸೇರಿದ್ರೆ ಲೀನೇಜ್ ಆಗುತ್ತೆ, ತುಂಬಾ ಲೀನೇಜಸ್ ಸೇರಿದ್ರೆ ಕ್ಲಾನ್ ಅಥವಾ ಸಿಬ್ ಆಗುತ್ತೆ, ಅದನ್ನ ಕುಲ ಅಂತ ಕರಿತೀವಿ. ತುಂಬಾ ಕ್ಲಾನ್ಸ್ ಸೇರಿದ್ರೆ ಪೈಟ್ರಿ ಆಗುತ್ತೆ. 2 ಪೈಟ್ರೀಸ್ ಸೇರಿದ್ರೆ ಒಂದು ಮೊಯ್ಟಿ, 2 ಮೊಯ್ಟೀಸ್ ಸೇರಿದ್ರೆ ಒಂದು ಟ್ರೈಬ್ ಆಗುತ್ತೆ. ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಅಂದ್ರೆ 2 ಮೊಯ್ಟಿ ಸೇರಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. 2 ಮೊಯ್ಟಿ ಸೇರಿದ್ರೆ ಟ್ರೈಬ್ ಆಗುತ್ತೆ. ಇಲ್ಲ ಅಂತಂದ್ರೆ 2 ಪೈಟ್ರೀಸ್ ಸೇರಿದ್ರೆ ಏನಾಗುತ್ತೆ ಅಂತಾರೆ, ಮೊಯ್ಟಿ 1 ಮೊಯ್ಟಿ ಆಗುತ್ತೆ. ಈ ತರ ಕ್ವಶನ್ಸ್ ಅನ್ನು ಕೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂ ಟೈಪ್ಸ್ ಆಫ್ ಫ್ಯಾಮಿಲೀಸ್ ಯಾವ್ದು ಅಂತ ನೋಡೋಣ. ಫಸ್ಟ್ ಗೇ ಅಂಡ್ ಲೆಸ್ಬಿಯನ್ ಫ್ಯಾಮಿಲಿ, ಸೋರಗೇಟ್ ಮದರ್ಹುಡ್, ನೆಕ್ಸ್ಟ್ ಸಿಂಗಲ್ ಪೇರೆಂಟ್ಹುಡ್, ಫೋರ್ತ್ ಒನ್ ಶಾರ್ಟ್ ಗನ್ ವೇಟಿಂಗ್. ಶಾರ್ಟ್ ಗನ್ ವೇಟಿಂಗ್ ಅಂದ್ರೆ ಏನು ಅಂದ್ರೆ ಪ್ರೆಗ್ನೆನ್ಸಿ ಆಗಿ ಮತ್ತೆ ಮದುವೆ ಆಗೋದನ್ನ ಶಾರ್ಟ್ ಗನ್ ವೇಟಿಂಗ್ ಅಂತಾರೆ. ಕಾಂಜುಗಲ್ ರೋಲ್ಸ್ ಅಂದ್ರೆ ಏನು ಅಂದ್ರೆ ಗಂಡ ಮದುವೆ ಆದ್ಮೇಲೆ ಗಂಡನ್ ರೋಲ್ಸ್ ನ ಫಾಲೋ ಮಾಡೋದು, ಹೆಂಡತಿ ಮದುವೆ ಆದ್ಮೇಲೆ ಹೆಂಡತಿ ಕಾರ್ಯಗಳನ್ನ ಅವಳು ಮಾಡೋದು. ಇದನ್ನ ಕಾಂಜುಗಲ್ ರೋಲ್ಸ್ ಅಂತ ಕರೀತಾರೆ. ಕಾನ್ಫ್ಲುಯೆಂಟ್ ಲವ್ ಆರ್ ಪ್ಲಾಸ್ಟಿಕ್ ಸೆಕ್ಷುಯಾಲಿಟಿ. ಈ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ಯಾರು ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ನಮ್ಮ 26 ಥಿಂಕರ್ಸ್ ಅಲ್ಲಿ ತುಂಬಾ ಫೇಮಸ್ ಪರ್ಸನ್ ಆಗಿರುವಂತವ್ರು ಈ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಲೆಂಡೆಡ್ ಫ್ಯಾಮಿಲಿ. ಬ್ಲೆಂಡೆಡ್ ಫ್ಯಾಮಿಲಿ ಅಂದ್ರೆ ಏನು ಅಂತಂದ್ರೆ ಯಾರಿಗಾದ್ರೂ ಡಿವೋರ್ಸ್ ಆಗಿದ್ರೆ, ಗಂಡ ಸತ್ತೋಗಿದ್ರೆ ಅಂತ ಫ್ಯಾಮಿಲೀಸ್ ಇರ್ತಾರಲ್ವಾ, ಅವರನ್ನ ಬ್ಲೆಂಡೆಡ್ ಫ್ಯಾಮಿಲೀಸ್ ಅಂತ ಕರೀತಾರೆ. ನೆಕ್ಸ್ಟ್ ಎಂಟಿ ಶೆಲ್ ಫ್ಯಾಮಿಲಿ. ಎಂಟಿ ಶೆಲ್ ಫ್ಯಾಮಿಲಿ ಅಂತಂದ್ರೆ ಏನು ಅಂದ್ರೆ ಮದುವೆ ಆಗಿರ್ತಾರೆ, ಬಟ್ ಅವ್ರ ಮಧ್ಯೆ ಯಾವುದೇ ಭಾವನಾತ್ಮಕ ಫೀಲಿಂಗ್ಸ್ ಇರುವುದಿಲ್ಲ. ಅವರು ಹೆಸರಿಗಷ್ಟೇ ಮದುವೆ ಆಗಿರ್ತಾರೆ. ಅದನ್ನ ಎಂಟಿ ಶೆಲ್ ಫ್ಯಾಮಿಲಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಫೆಮಿನಿಸಮ್ ವೇವ್ಸ್. ಫೆಮಿನಿಸಮ್ ವೇವ್ಸ್ ಅಲ್ಲಿ 4 ಟೈಪ್ಸ್ ಅನ್ನ ನಾವು ಕಾಣುತ್ತೇವೆ. ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್, ಫೋರ್ತ್ ವೇವ್. ಫಸ್ಟ್ ವೇವ್ ಅಲ್ಲಿ ಈಕ್ವಲ್ ರೈಟ್ ಗಾಗಿ ಹೋರಾಟ ಮಾಡ್ತಾರೆ. ಸೆಕೆಂಡ್ ಅಲ್ಲಿ ಪರ್ಸನಲ್ ಈಸ್ ಪೊಲಿಟಿಕಲ್. ಆ ಸ್ಲೋಗನ್ ನ ಹೇಳಿದ್ದು ಯಾರು ಅಂತ ಕಾಮೆಂಟ್ ಮಾಡಿ ಕ್ವಶನ್ ಕೇಳ್ತಾರೆ. ಥರ್ಡ್ ಅಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ಫೆಮಿನಿಸಮ್ ನ ನಾವು ನೋಡ್ತೀವಿ. ಫೋರ್ತ್ ಅಲ್ಲಿ ಮೀಟು. ಒಂದು 4-6 ಇಯರ್ಸ್ ಬ್ಯಾಕ್ ಒಂದು ತುಂಬಾ ಫೇಮಸ್ ಆಯ್ತಲ್ವಾ ನಮ್ ಕರ್ನಾಟಕದಲ್ಲಿ ಮೀಟು ಬಗ್ಗೆ. ಫೇಮಸ್ ಹೀರೋಗಳ ಮೇಲೆ ಎಲ್ಲ ಮೀಟು ಬರ್ತಾ ಇತ್ತು. ಫೆಮಿನಿಸಮ್ ಸ್ಕೂಲ್ಸ್ ಆರ್ಡರ್ ವೈಸ್ ನೆನ್ಪಿಟ್ಕೋಬೇಕು. ಎಕ್ಸಾಮ್ ಅಲ್ಲಿ ಆರ್ಡರ್ ವೈಸ್ ಕೇಳ್ತಾರೆ. ಫಸ್ಟ್ ಸ್ಕೂಲ್ ಯಾವ್ದು ಬರುತ್ತೆ, ಸೆಕೆಂಡ್ ಸ್ಕೂಲ್ ಯಾವ್ದು ಬರುತ್ತೆ ಅಂತ. ಫಸ್ಟ್ ಸ್ಕೂಲ್ ಬಂದು ಲಿಬರಲ್, ಸೆಕೆಂಡ್ ಒನ್ ರಾಡಿಕಲ್, ಥರ್ಡ್ ಒನ್ ಮಾರ್ಕ್ಸಿಸ್ಟ್, ಫಿಫ್ತ್ ಒನ್ ಸೋಷಲಿಸ್ಟ್. ಇವಿಷ್ಟೇನಾ, ಬೇರೆ ಸ್ಕೂಲ್ಸ್ ಇದ್ದಾವ ಅಂತಂದ್ರೆ ಬೇರೆ ಸ್ಕೂಲ್ಸ್ ಇದ್ದಾವೆ. ಯೂನಿಟ್ 3 ಅಲ್ಲಿ ಬರುತ್ತೆ ಈ ಟಾಪಿಕ್, ಅಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಬಿಟ್ಟಿದ್ದೀನಿ. ಸದ್ಯಕ್ಕೆ ಈ 4 ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ, ಕ್ವಶನ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾರೇಜ್ ಆದ್ಮೇಲೆ
ಸಮ್‌ಟೈಮ್ಸ್ ಕೇಳ್ಬರ್ದಿರೋ ಕ್ವೆಷನ್ಸ್ ಕೇಳ್ಬಿಡ್ತಾರೆ. ಗೊತ್ತೇ ಆಗಲ್ಲ ನಾವು ಈ ತರ ಕ್ವೆಷನ್ನೂ ಸೋಶಿಯಾಲಜಿ ಎಕ್ಸಾಮಲ್ಲಿ ಕೇಳ್ತಾರಾ ಅಂತ. ಆ ತರ ಕ್ವೆಷನ್ಸ್ ಒಂದ್ 2, 3 ಆದ್ರೂ ಸಿಗುತ್ತೆ ನಿಮ್ಗೆ. ಅದ್ರಲ್ಲಿ ಒಂದ್ಸಲಿ ಕೇಳಿದ ಕ್ವೆಷನ್ ಯಾವ್ದು ಅಂತಂದ್ರೆ, ಮ್ಯಾರೇಜ್‌ನ ಏಮ್ಸ್ ಏನು ಅಂತ ಹೇಳ್ಬಿಟ್ಟು. ಮ್ಯಾರೇಜ್‌ನ ಏಮ್ಸ್ 3 ಟೈಪ್ಸ್ ಅಲ್ಲಿರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಧರ್ಮ, ಪ್ರಜಾ, ರತಿ. ಇವುನ್ನ ಜಸ್ಟ್ ಸುಮ್ನೆ ಒಂದ್ಸಲಿ ನೋಡ್ಕೊಳ್ಳಿ ಅಂತ ಹಾಕಿದೀನಿ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇರಾವತಿ ಕರ್ವೆ ಅವರು 4 ಟೈಪ್ಸ್ ಆಫ್ ಎಕ್ಸೋಗಮಿ ಬಗ್ಗೆ ಹೇಳಿದ್ದಾರೆ. ಆ 4 ಟೈಪ್ಸ್ ಯಾವ್ದು ಅಂತಂದ್ರೆ, ಈಸ್ ಫಾದರ್ಸ್ ಗೋತ್ರ, ಈಸ್ ಮದರ್ಸ್ ಗೋತ್ರ, ಈಸ್ ಫಾದರ್ಸ್ ಮದರ್ಸ್ ಗೋತ್ರ, ಈಸ್ ಮದರ್ಸ್ ಮದರ್ಸ್ ಗೋತ್ರ. ಈ ಗೋತ್ರಗಳಲ್ಲಿ ಮದುವೆ ಆಗುವಂತಿಲ್ಲ ಅಂತೀವಲ್ಲ, ಆ 4 ಟೈಪ್ಸ್ ಅನ್ನ ಹೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟು ಇರಾವತಿ ಕರ್ವೆ ಅವರದ್ದು. ಇದಾದ್ಮೇಲೆ ನೆಕ್ಸ್ಟ್ ಬಂದು ನಾನು ಮಿಸ್ಸಿಲೇನಿಯನ್ ಟಾಪಿಕ್ಸ್ ಅಂತ ಹಾಕಿದೀನಿ. ಮಿಸ್ಸಿಲೇನಿಯನ್ ಟಾಪಿಕ್ಸ್ ಅಂದ್ರೆ, ಈಗ ಕೆಲವೊಂದು ಟಾಪಿಕ್ಸ್ ಇಂಪಾರ್ಟೆಂಟ್ ಇರುತ್ತೆ. ನಾನು ಎಕ್ಸ್‌ಪ್ಲೇನ್ ಮಾಡೋದು ಮರ್ತೋಗಿರ್ತೀನಿ. ಅಂತ ಟಾಪಿಕ್ಸ್‌ನ ಮಿಸ್ಲೆನಿಯನ್ ಟಾಪಿಕ್ಸ್ ಅಂತ ಹೇಳಿದೀನಿ. ಅವ್ಯಾವ್ದು ಅಂತಂದ್ರೆ, ಫಸ್ಟ್ ಒಂದು ಟ್ವಿನ್ ಸಿಟಿ ಫ್ಯಾಮಿಲಿ. ಟ್ವಿನ್ ಸಿಟಿ ಫ್ಯಾಮಿಲಿ ಅಂತಂದ್ರೆ ಕರ್ನಾಟಕ, ಆಂಧ್ರ ಬಾರ್ಡರ್ ಫ್ಯಾಮಿಲೀಸ್. ಇದನ್ನ ಟ್ವಿನ್ ಸಿಟಿ ಫ್ಯಾಮಿಲಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಪಾರ್ಸನ್ನು 2 ಟೈಪ್ಸ್ ಆಫ್ ಫ್ಯಾಮಿಲಿ ಫಂಕ್ಷನ್ಸ್‌ನ ನೀಡಿದ್ದಾನೆ. ಇಂಪಾರ್ಟೆಂಟ್ ಅಗೈನ್. ಫಸ್ಟ್ ಒನ್ ಬಂದು ಸೋಷಲೈಸೇಷನ್, ಸೆಕೆಂಡ್ ಒನ್ ಬಂದು ಸ್ಟೆಬಿಲೈಸೇಷನ್ ಆಫ್ ಅಡಲ್ಟ್ ಪರ್ಸನಾಲಿಟಿ ಅಂತ. ಇಲ್ಲಿ ವಾರ್ಮ್ ಬಾತ್ ಥಿಯರಿ ಅಂತ ಕೊಟ್ಟಿದ್ದೀನಿ. ಈ ಥಿಯರಿನ ಕೊಟ್ಟಿದ್ದು ಪಾರ್ಸನ್ನೇ. ಬಟ್ ಆ ಥಿಯರಿಗ್ ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು ನಿಮ್ಗೇನಾದ್ರು ಬೇಕಾದ್ರೆ, ತಿಳ್ಕೋಬೇಕಾದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್, ಮೊನೋಗಮಸ್ ಫ್ಯಾಮಿಲೀಸ್ ಆ ರಿಸಲ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಸೆಡ್ ಬೈ ಎಂಗಲ್ಸ್. ಎಂಗಲ್ಸ್ ಬಂದು ನಾವು ಯಾವ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ನೋಡ್ತೀವಿ ಎಂಗಲ್ಸ್‌ನ? ಕಾನ್ಫ್ಲಿಕ್ಟ್ ಅಲ್ಲಿ ನೋಡ್ತೀವಿ ನಾವು, ಅಲ್ವಾ? ಸೊ ನಾನು ಈ ಕ್ವೆಷನ್ ಅಟೆಂಡ್ ಮಾಡುವಾಗ ಮೊನೋಗಮಸ್ ಫ್ಯಾಮಿಲೀಸು ಪ್ರೈವೇಟ್ ಪ್ರಾಪರ್ಟಿಗೆ ಕಾರಣ ಅಂತ ಯಾಕೆ ಅಂತ ಹೇಳಿದ್ದು ಯಾರು ಅಂತ ಒಂದು ಕ್ವೆಷನ್ ಕೇಳಿದ್ರು. ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ, ಕಾನ್ಫ್ಲಿಕ್ಟ್ ಅಲ್ಲಿ ಬರೋ ಥಿಂಕರ್ಸ್ ಫ್ಯಾಮಿಲಿ ಬಗ್ಗೆ ಏನಕ್ಕೆ ಸ್ಟಡಿ ಮಾಡ್ತಾರೆ? ಸೊ ಏಂಗಲ್ಸ್ ಅಲ್ಲ ಆನ್ಸರ್ ಅಂತ ಹೇಳ್ಬಿಟ್ಟು ಹಾಕಿರ್ಲಿಲ್ಲ. ಸೊ ಏಂಗಲ್ ಈ ಒಂದು ಕೊಟೇಶನ್ ಹೇಳ್ತಾರೆ. ಅದಕ್ಕೆ ಕಾನ್ಫ್ಲಿಕ್ಟ್ ಥಿಂಕರ್ಸ್ ಸಹ ಫ್ಯಾಮಿಲಿ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಅದಕ್ಕೆ ಈ ಸೆಂಟೆನ್ಸ್‌ನ ನೆನಪಿಟ್ಕೊಳ್ಳಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಲೆವಿ ಸ್ಟ್ರಾಸ್ ಅನ್ನ ಫಾಲೋ ಮಾಡಿದ್ದು ಲೂಯಿ ಡುಮು, ಪಾರ್ಸನ್ನ ಫಾಲೋ ಮಾಡಿದ್ದು ಡಬ್ಲ್ಯೂ.ಜಿ. ಗುಡೆ. ಇವು ಎರಡನ್ನು ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂತಂದ್ರೆ, ಕ್ವೆಷನ್ ಅಲ್ಲಿ ಲೆವಿ ಸ್ಟ್ರಾಸ್ ಹೇಳಿರೋದು ಕ್ವೆಷನ್ ಇರುತ್ತೆ. ಬಟ್ ಆನ್ಸರ್ಸ್ ಅಲ್ಲಿ ಲೆವಿ ಸ್ಟ್ರಾಸ್ ಹೆಸರಿರಲ್ಲ. ಅಂತ ಟೈಮಲ್ಲಿ ನಾವು ನೋಡ್ಬೇಕಾಗಿರೋದು ಅವ್ರನ್ನ ಫಾಲೋ ಮಾಡಿದ್ದ್ಯಾರು, ಹೇಳಿರೋದನ್ನ ಅಪ್ಲೈ ಮಾಡಿದ್ದ ಥಿಂಕರ್ಸ್ ಯಾರು ಅಂತ ತಿಳ್ಕೊಂಡಾಗ ನಮ್ಗೆ ಆನ್ಸರ್‌ನ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಈ 2 ಪಾಯಿಂಟ್ಸ್‌ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಮುಸ್ಲಿಂ ಡಿವೋರ್ಸ್. ಡಿವೋರ್ಸ್ ಅಲ್ಲಿ 3 ಟೈಪ್ಸ್ ಇದೆ ಮುಸ್ಲಿಮ್ಸ್‌ದು, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಗೈನ್ ಇದಾದ್ಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನು ಅಂತಂದ್ರೆ, ಲೇಡೀಸ್ ನೀಡುವಂತಹ ಡಿವೋರ್ಸ್ ನೇಮುಗಳು, ಮುಸ್ಲಿಮ್ಸ್ ಲೇಡೀಸ್, ಮುಸ್ಲಿಂ ಬಾಯ್ಸ್ ನೀಡುವಂತಹ ಡಿವೋರ್ಸ್ ನೇಮ್‌ಗಳು ಇಂಪಾರ್ಟೆಂಟ್. ಅದನ್ನ ನೀವು ಒಂದ್ಸಲ ಸರ್ಚ್ ಮಾಡಿ. ಹುಡುಗಿ ಕಡೆಯವರು ಹುಡುಗನಿಗೆ ವರದಕ್ಷಿಣೆ ಕೊಡೋದಕ್ಕೆ ಡೌರಿ ಅಂತ ಕರಿತೀವಿ, ಅಲ್ವಾ? ನೆಕ್ಸ್ಟ್ ಬಂದ್ಬಿಟ್ಟು ಶ್ರೀಧನ್. ಶ್ರೀಧನ್ ಅಂತಂದ್ರೆ ಏನು? ಹುಡುಗಿಯವರ ತಂದೆ ಮೇಲಿನ ಪ್ರೀತಿಗೋಸ್ಕರ ಹುಡುಗಿಗೆ ಗಿಫ್ಟ್ ಕೊಡೋದು, ಅದನ್ನ ಶ್ರೀಧನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಮೆಹರ್ ಅಥವಾ ಡೋವರ್ ಅಂತಂದ್ರೆ ಏನು ಅಂತಂದ್ರೆ, ಹುಡುಗ ಹುಡುಗಿಗೆ ಗಿಫ್ಟ್ ಇಷ್ಟಪಟ್ಟು ಕೊಡುವುದು ಗಿಫ್ಟ್, ಆಯ್ತಾ? ಪ್ರೀತಿಯಿಂದ, ಗಂಡ ಹೆಂಡತಿಗೆ ಪ್ರೀತಿಯಿಂದ ಕೊಡುವಂತ ಗಿಫ್ಟ್, ಆಯ್ತಾ? ನೆಕ್ಸ್ಟ್ ಬ್ರೈಡ್ ಪ್ರೈಸ್. ಅವಾಗ ಡೌರಿನ ನೋಡಿದ್ವಲ್ಲ, ಡೌರಿಗೆ ಆಪೋಸಿಟ್ ಇರೋದೇ ಬ್ರೈಡ್ ಪ್ರೈಸ್. ಬ್ರೈಡ್ ಪ್ರೈಸ್ ಅಂತಂದ್ರೆ ಹುಡುಗ ಅವರು ಹುಡುಗಿಯವ್ರ ಮನೆಗೆ ವಧು ದಕ್ಷಿಣೆ ಕೊಡುವುದಕ್ಕೆ ಬ್ರೈಡ್ ಪ್ರೈಸ್ ಅಂತ ಕರಿತೀವಿ. ಅಲಮೋನಿ ಅಂತಂತಂದ್ರೆ ಆಫ್ಟರ್ ಡಿವೋರ್ಸ್ ಆದ ಮೇಲೆ ಆಸ್ತಿಯಲ್ಲಿ ಪಾಲು ತೆಗೆದುಕೊಳ್ಳುತ್ತಾರಲ್ವಾ, ಹುಡುಗನ ಆಸ್ತಿಯಲ್ಲಿ, ಅದನ್ನ ಅಲಮೋನಿ ಅಂತ ಕರೀತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಸಮಂತ ತುಂಬಾ ನ್ಯೂಸ್ ಆಯ್ತಲ್ಲ, ಅಲಮೋನಿ ಅಂತ, ಅದನ್ನೇ ಇದೆ ಆ ಕಾನ್ಸೆಪ್ಟ್. ನೆಕ್ಸ್ಟ್ ಈ ಸ್ಲೈಡ್ ಅಲ್ಲಿ ನಾನು ಕೆಲವೊಂದು ಆಕ್ಟ್ಸ್‌ನ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಪಾಯಿಂಟ್ಸ್ ಅಂಡ್ ಕಾನ್ಸೆಪ್ಟ್ಸ್, ಇದು ಸೆಲ್ಫ್ ಆಗಿ ರೀಡ್ ಮಾಡ್ಕೊಳ್ಳಿ. ಇಲ್ಲಿಂದ ಕ್ವಶನ್ಸ್ ನಾನು ಹೇಳಿದ್ನಲ್ವಾ,
ಕಾನ್ಸೆಪ್ಟ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅಂತ. ಇದೇ ಆ ಕಾನ್ಸೆಪ್ಟ್ಸ್. ಟೆಕ್ನಾನಮಿನ ನೀಡಿದ್ದಾರು ಇ.ಬಿ. ಟೇಲರ್. ಕ್ರಾಸ್ ಕಸಿನ್ ಕಾನ್ಸೆಪ್ಟ್ ನ ನೀಡಿದ್ದಾರು ಇ.ಬಿ. ಟೇಲರ್. ದೆನ್ ಆಟೋಮಿಸ್ಟಿಕ್ ಫ್ಯಾಮಿಲಿನ ಹೇಳಿದ್ದಾರು ಜಿಮ್ಮರ್ಮ್ಯಾನ್. ಈ ತರ ಕ್ವಶನ್ಸ್ನು ಕೇಳ್ತಾ ಇರ್ತಾರೆ. ಇಲ್ಲಿರೋ ಎಕ್ಸ್ಟ್ರಾ ಪಾಯಿಂಟೆಡ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ನೀವು ಒಂದ್ಸಲ ಝೂಮ್ ಮಾಡ್ಕೊಳ್ಳಿ, ಇದನ್ನ ಝೂಮ್ ಮಾಡ್ಕೊಂಡು ಓದ್ಕೊಳ್ಳಿ. ಇಲ್ಲ ಅಂತಂದ್ರೆ ಲ್ಯಾಂಡ್ಸ್ಕೇಪ್ ಪೋರ್ಟ್ರೇಟ್ ಅಲ್ಲಿ ಫೋನ್ ಅನ್ನು ಇಟ್ಕೊಂಡು ಒಂದ್ಸಲ ಗ್ಲಾನ್ಸ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಬಂದು ಬುಕ್ಸ್ ಅಂಡ್ ಆಥರ್ಸ್. ಯೂನಿಟ್ 8 ಅಲ್ಲಿ ಬುಕ್ಸ್ ಅಂಡ್ ಆಥರ್ಸ್ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ. ನಾನು ಕೆಲವೊಂದಷ್ಟೇ ಮೆನ್ಷನ್ ಮಾಡಿದ್ದೀನಿ. ಅದ್ರಲ್ಲಿ ಮೇನ್ ಥಿಂಕರ್ಸ್ ಬರ್ತಾರಲ್ಲ, ಮ್ಯಾಲಿನೋಸ್ಕಿ ಆಗಿರ್ಬೋದು, ಮತ್ತೆ ಪಾರ್ಸನ್ ಆಗಿರ್ಬೋದು, ಅವರೆಲ್ಲ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಬುಕ್ಸ್ ಹೇಳಿದ್ದಾರೆ. ಫೆಮಿನಿಸ್ಟ್ ಥಿಂಕರ್ಸ್ ಬರ್ತಾರೆ. ಫೆಮಿನಿಸ್ಟ್ ಥಿಂಕರ್ಸ್ ಯೂನಿಟ್ 3 ಅಲ್ಲಿ ನಾನು ಹೇಳ್ತೀನಿ. ಬಟ್ ಅದಕ್ಕೂ ಮೊದಲು ಯಾವ ಥಿಂಕರ್ಸ್ ಬರ್ತಾರೆ. ಅಗೇನ್ ಒಂದು ವಿಷಯ ಹೇಳೋದು ಮರ್ತಿತ್ತು. ವೇವ್ಸ್, ಫೆಮಿನಿಸಮ್ ವೇವ್ಸ್ ಇದೆಯಲ್ಲ, ಅಲ್ಲಿ ಫಸ್ಟ್ ವೇವ್ ಅಲ್ಲಿ ಯಾವ ಥಿಂಕರ್ಸ್ ಬರ್ತಾರೆ, ಸೆಕೆಂಡ್ ವೇವ್ ಅಲ್ಲಿ ಯಾವ ಫೆಮಿನಿಸ್ಟ್ ಥಿಂಕರ್ಸ್ ಬರ್ತಾರೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಒಂದ್ಸಲಿ ನೋಟ್ ಮಾಡ್ಕೊಂಡು ಇಲ್ಲ ಒಂದ್ಸಲಿ ನೋಡಿದ್ರೆ ನಿಮ್ಗೆ ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಸ್ಕೂಲ್ಸ್ ಅಲ್ಲೂ ಸೇಮ್ ಅದೇ ತರ ಕ್ವಶನ್ ಕೇಳ್ತಾರೆ. ಫೆಮಿನಿಸಮ್ ಸ್ಕೂಲ್ಸ್ ಅಲ್ಲಿ, ರಾಡಿಕಲ್ ಸ್ಕೂಲಲ್ಲಿ ಯಾವ್ಯಾವ ಥಿಂಕರ್ಸ್ ನ ಬರ್ತಾರೆ ಅಂತ ಹೇಳ್ಬಿಟ್ಟು ಆರ್ಡರ್ ವೈಸ್ ಕೇಳ್ತಾರೆ. ಸಮಟೈಮ್ಸ್ 3 ಜನ ಥಿಂಕರ್ಸ್ ಅನ್ನು ಕೊಟ್ಬಿಟ್ಟು ಇದ್ರಲ್ಲಿ ರಾಡಿಕಲ್ ಥಿಂಕರ್ ಯಾರು ಅಂತ ಕೇಳ್ತಾರೆ. ಈ ತರ ಕ್ವಶನ್ಸ್ ಬರುತ್ತೆ. ಒಂದ್ಸಲ ನೋಡ್ಕೊಳ್ಳಿ. ನಿಮಗೆ ಸೆಲ್ಫ್ ಸ್ಟಡಿ ಮಾಡಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನಾನಿಲ್ಲಿ. ಇದೇನು ಅಂತಂದ್ರೆ ತುಂಬಾ ಜಾಸ್ತಿ ಏನಾದ್ರು ಸರ್ಚ್ ಮಾಡ್ಬೇಕಾ, ಕಡಿಮೆ ಟೈಮ್ ಇದೆ, ನಾವ್ ಎಲ್ಲಿ ಸರ್ಚ್ ಮಾಡೋದು ಆ ತರ ಎಲ್ಲ ಏನ್ ಥಿಂಕ್ ಮಾಡಬೇಡಿ. ನಾನು ಹೇಳಿರೋದು ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ಪಾಯಿಂಟ್ಸ್ ಮಾಡಿದ್ದೀನಲ್ವಾ, ಅದರಲ್ಲಿ ಒಂದು 10 ನಿಮಿಷದಲ್ಲಿ ನೀವು ಗೂಗಲ್ ಓಪನ್ ಮಾಡಿ ಏನ್ ಸರ್ಚ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದನ್ನಷ್ಟೇ ನೀವು ಸರ್ಚ್ ಮಾಡಿ. ಅದರಿಂದನೂ ಕ್ವಶನ್ಸ್ ಬರುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದು ಡೌರಿದು ಆಕ್ಟ್ಗಳು ಬರುತ್ತಲ್ವಾ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅದು ಡೌರಿ ಬಗ್ಗೆ ಆಕ್ಟ್ಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅಮೆಂಡ್ಮೆಂಟ್ ಆಯ್ತಲ್ವಾ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಆನರ್ ಕಿಲ್ಲಿಂಗ್ ಯಾಕೆ ಆಗ್ತಿದೆ, ರೀಸನ್ಸ್ ಏನು, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸೆಂಟ್ ಥಿಯರಿ ಆಫ್ ಕಿನ್ಶಿಪ್. ನಾನು ಫಸ್ಟ್ ಅಲ್ಲಿ ಹೇಳ್ದೆ, ಬಟ್ ಆದ್ರೂ ಒಂದ್ಸಲ ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ. ಆಕ್ಸೋಮಿ ಆಫ್ ಅಮೇಟಿ, ಈ ಕಾನ್ಸೆಪ್ಟ್ ಅನ್ನ ನೀಡಿದ್ಯಾರು ಅಂತ ಹೇಳಿ ಸರ್ಚ್ ಮಾಡಿ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಫಿಲಿಯೇಷನ್, ಈ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ಯಾರು. ನೆಕ್ಸ್ಟ್ ರೀಸನ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಆರ್ ಟೈಪ್ಸ್. ಇದನ್ನ ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂತಂದ್ರೆ, ಒಂದು ಕ್ವಶನ್ ಕೇಳಿದ್ರು, ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಯಾವ ರೀತಿಯ ಡೊಮೆಸ್ಟಿಕ್ ವೈಲೆನ್ಸ್ ಹೆಚ್ಚು ನಡೆಯುತ್ತಿದೆ ಭಾರತದಲ್ಲಿ ಅಂತ. ಫಾರ್ ಎಕ್ಸಾಂಪಲ್, ಒಡೆಯುವುದ್ರಲ್ಲ, ಬೈಯುವುದ್ರಲ್ಲ, ಅಥವಾ ಮಾನಸಿಕ ಹಿಂಸೆ ನೀಡುವುದ್ರಲ್ಲ, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಕೊಟ್ಟಿದ್ರು. ಸೊ ಅದಕ್ಕೆ ಅದನ್ನ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಆಶಾ ವರ್ಕರ್ಸ್ ಇದಾರಲ್ವಾ, ಅದರ ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಫುಲ್ ಫಾರ್ಮ್ ಆದ್ಮೇಲೆ ಇನ್ನೊಂದು ಕ್ವಶನ್ ಕೊಟ್ಟಿದ್ರು. ಅದೇನು ಅಂತಂದ್ರೆ, ಆಶಾ ವರ್ಕರ್ಸ್ ಮಾಡುವ ಕೆಲಸ, ಅವ್ರು ಏನೇನ್ ಕೆಲಸ ಮಾಡ್ತಾರೆ ಅಂತ ಒಂದು 4 ಆಪ್ಷನ್ 4 ರೀತಿ ಕೊಟ್ಟಿರ್ತಾರೆ, ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ. ಅದಕ್ಕೆ ನೀವು ಒಂದ್ಸಲ ಸರ್ಚ್ ಮಾಡಿದ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಲಿಟ್ರಸಿ ರೇಟ್ ಒಂದ್ಸಲ ನೋಡ್ಕೊಳ್ಳಿ. ಇದಾದ್ಮೇಲೆ ಅಂಗನವಾಡಿ ಸ್ಟಾರ್ಟ್ ಆಗಿತ್ತು ಯಾವಾಗ, ಕ್ವಶನ್ ನೋಡ್ಕೊಳ್ಳಿ. ಟ್ರಿಪಲ್ ತಲಾಕ್ ಬಗ್ಗೆ ರೀಸೆಂಟ್ ಆಗಿ ಆಯ್ತಲ್ವಾ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಡೇಟ್ ಯಾವಾಗ ಆಗಿತ್ತು, ಶಬರಿಮಲಾ ಕೇಸ್ ಯಾವಾಗ ನಡೆದಿದ್ದು ಅದ್ರ ಬಗ್ಗೆ. ದೆನ್ ಸೈರಾ ಬಾನೋ ಕೇಸ್, ಅದ್ರ ಬಗ್ಗೆ ಅದು ಡೇಟ್ಸ್ ನೋಡ್ಕೊಳ್ಳಿ, ಇಸ್ವಿಗಳು. ನೆಕ್ಸ್ಟ್ ಅದಾದ್ಮೇಲೆ ಆಕ್ಟ್ಸ್ ಅಂಡ್ ಲಾಸ್, ಅದ್ರ ಜೊತೆಗೆ ಆರ್ಟಿಕಲ್ಸ್ ಸಹ ನೋಡ್ಕೊಳ್ಳಿ. ಲಾಸ್ಟ್ ಬಂದ್ಬಿಟ್ಟು ಅಮರ್ತ್ಯ ಸೇನ್ ಅವರು ಫ್ಯಾಮಿಲಿ ಟೈಪ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಫ್ಯಾಮಿಲಿ ಟೈಪ್ಸ್ ಯಾವ್ಯಾವ ಟೈಪ್ಸ್ ಹೇಳಿದ್ದಾರೆ ಅಂತ ಒಂದ್ಸರಿ ಸರ್ಚ್ ಮಾಡಿ ನೋಡಿ. ಯಾಕಂದ್ರೆ ಅಮರ್ತ್ಯ ಸೇನ್ ಅವರು ಎಕಾನಮಿಯಲ್ಲಿ ಬರ್ತಾರೆ, ಫ್ಯಾಮಿಲಿ ಬಗ್ಗೆ ಹೇಳೇ ಇಲ್ಲ ಅಂತ ತುಂಬಾ ಜನ ಅನ್ಕೊಂತಾ ಇರ್ತೀವಿ. ಬಟ್ ಅಮರ್ತ್ಯ ಸೇನ್ ಅವರು ಸಹ ಫ್ಯಾಮಿಲಿ ಟೈಪ್ಸ್ ಹೇಳಿದ್ದಾರೆ. ಅದನ್ನ ಒಂದ್ಸಲ ನೀವು ಸರ್ಚ್ ಮಾಡಿ. ಅದಾದ್ಮೇಲೆ ಇಲ್ಲಿ ಮೆನ್ ರಿಸರ್ವೇಶನ್ ಬಿಲ್ ಅಂತ ಟೈಪ್ ಮಾಡ್ಬಿಟ್ಟಿದೀನಿ, ಮಿಸ್ ಆಗಿ ಟೈಪ್ ಮಾಡಿದೀನಿ, ಸಾರಿ. ಸೊ ಅದು ವುಮೆನ್ ರಿಸರ್ವೇಶನ್ ಬಿಲ್, ಅದ್ರ ಬಗ್ಗೆನೂ ಡೇಟ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಂ ತರವಾಡು, ಇದೆರಡು ಏನು ಅಂತ ನಿಮಗೆ ಗೊತ್ತು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಇದೆಲ್ಲ 10 ಮಿನಿಟ್ಸ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಾನು ಕ್ವಶನ್ಸ್ ಕೇಳಿದ್ದೀನಿ. ಈ ಕ್ವಶನ್ಸ್ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಬಂದಿದ್ದು ಕ್ವಶನ್ಸ್ ಕೆಲವೊಂದು. ನೆಕ್ಸ್ಟ್ ಇವೇ ಕೇಳ್ತಾರಾ, ಇಲ್ಲ ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಆನ್ಸರ್ಸ್ ಗೊತ್ತಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ತುಂಬಾ ಕಷ್ಟ ಇರುವ ಹಾಕಿಲ್ಲ, ಈಸಿ ಇದಾವೆ. ಅದನ್ನ ನೀವು ಸೆಲ್ಫ್ ಆಗಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಹಾಕಿದ್ದೀನಿ, ಕುಟುಂಬ, ಮದುವೆ, ಬಂಧುತ್ವ ಬಗ್ಗೆ ಅಧ್ಯಯನ ಮಾಡಿದ ಭಾರತದ ಸಮಾಜಶಾಸ್ತ್ರಜ್ಞರು ಯಾರು ಎಂದು. ಈ ಕ್ವಶನ್ ಏನಕ್ಕೆ ಹಾಕಿದ್ದೀನಿ ಅಂತಂದ್ರೆ, ಸಮಟೈಮ್ಸ್ ಈ ಕ್ವಶನ್ಸ್ ಈ
3 ಇಯರ್ಸಿಂದ ಯಾವ ಥರ ಕ್ವೆಶ್ಚನ್ ಫ್ರೇಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿಯೋ ಫಂಕ್ಷನಲಿಸ್ಟ್‌ಗಳೆಲ್ಲ ಯಾರು? ನಿಯೋ ಮಾರ್ಕ್ಸಿಸ್ಟ್ಸ್ ಯಾರು? ಈ ಥರ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾರೆ. ಮತ್ತೆ ಫ್ಯಾಮಿಲಿ ಬಗ್ಗೆ ಸ್ಟಡಿ ಮಾಡಿದ್ದ ಫಂಕ್ಷನಲಿಸ್ಟ್‌ಗಳೆಲ್ಲ ಯಾರು? ಭಾರತದಲ್ಲಿ ಯಾವ್ಯಾವ ಥಿಂಕರ್ಸ್ ಫ್ಯಾಮಿಲಿ ಬಗ್ಗೆ ಸ್ಟಡಿ ಮಾಡಿದ್ರು? ಈ ಥರ ಕ್ವೆಶ್ಚನ್ಸ್ ಕೇಳ್ತಾರೆ. ಅದಕ್ಕೆ ಈ ಲಾಸ್ಟ್ ಕ್ವೆಶ್ಚನ್‌ನ ಫ್ರೇಮ್ ಮಾಡಿದ್ದೀನಿ ನಾನು. ಅದಕ್ಕೆ ಆನ್ಸರ್‌ನ ನೀವು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ. ಇವಿಷ್ಟು ನಾನು ಈ ಯೂನಿಟಲ್ಲಿ ಕವರ್ ಮಾಡಿರುವಂತಹ ಕಾನ್ಸೆಪ್ಟ್‌ಗಳು. ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಾಮೆಂಟ್ ಮಾಡಿ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನ ಮಾತ್ರ ಹೇಳಿದ್ದೀನಿ. ಥ್ಯಾಂಕ್ ಯು.